ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಇದೇ ಹೋದ ತಿಂಗಳು ಏಪ್ರಿಲ್ 30ರಂದು ಈ KPSC ಕಂಡಕ್ಟ್ ಮಾಡಿರ್ತಕ್ಕಂತಹ ಗ್ರೂಪ್ ಸಿ ಎಕ್ಸಾಮ್ ಏನಿದೆ ಅದರಲ್ಲಿ ಬಂದಿರತಕ್ಕಂತಹ ವಿಜ್ಞಾನದ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಆ ಪ್ರಶ್ನೆಗಳನ್ನು ಒಂದು ಸತಿ ನೋಡಿ ಒಂದು ಡೈಲಾಗನ್ನು ನೆನಪು ಮಾಡ್ಕೊಳ್ಳಿ. ಏನಪ್ಪ ಆ ಡೈಲಾಗ್ ಅಂದರೆ, ತಲೆಯಲ್ಲಿ ಕೂದಲಿದ್ರೆ ಹೇಗಾದರೂ ಬಾಚಬಹುದು. ಒಂದು ಪರಿಕಲ್ಪನೆಯ ಬಗ್ಗೆ ನಮಗೆ ಕ್ಲೀನಾಗಿ ಅರ್ಥ ಆಗಿದ್ದರೆ ಆ ಪರಿಕಲ್ಪನೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳು ಹೇಗಾದರೂ ಬರಲಿ, ಎಕ್ಸಾಮ್ ಹಾಲಲ್ಲಿ ಸುಲಭವಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಟಿಕ್ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಟಿಕ್ ಮಾಡ್ತಕ್ಕಂತಹ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಶ್ನೆಗಳಿವೆ ಸ್ನೇಹಿತರೆ. ಸೊ ಅಂತಹ ಪ್ರಶ್ನೆಗಳಲ್ಲಿ ಫಸ್ಟ್ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ, ಜಾಗತಿಕ ತಾಪದ ಪರಿಣಾಮ ಏನು, ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಇದರ ಎಫೆಕ್ಟಿಂದ ಈ ಕೆಳಕಂಡ ಏನಾಗಿದೆ ಅಂತ. ಸೊ ನಿಮಗೆ ಫಸ್ಟ್ ಗೊತ್ತಿರಬೇಕು, ಜಾಗತಿಕ ತಾಪ ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ. ಸೊ ನಮ್ಮ ಭೂಮಿ ಏನಿದೆ, ಎಕ್ಸಾಂಪಲ್ ನಮ್ಮ ಭೂಮಿಯ ಶಿಲಾಗೋಳದ ಮೇಲೆ ಒಂದು ಟ್ರೋಪೋಸ್ಪಿಯರ್ ಇದೆ, ಪರಿವರ್ತನಾ ಮಂಡಲ ಇದೆ. ಈ ಪರಿವರ್ತನಾ ಮಂಡಲದಲ್ಲಿ ಇತ್ತೀಚಿನ ಶತಕಗಳಲ್ಲಿ ದಶಕಗಳಲ್ಲಿ ಅತಿ ಹೆಚ್ಚು ಹಸಿರುಮನೆ ಅನಿಲಗಳ ಪ್ರಮಾಣ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಈ ಹಸಿರುಮನೆ ಅನಿಲಗಳ ಪ್ರಮಾಣ ಜಾಸ್ತಿ ಆದರೆ ಪ್ರಾಬ್ಲಮ್ ಏನು ಸರ್ ಅಂದರೆ, ಈ ಹಸಿರುಮನೆ ಅನಿಲಗಳ ಅಂತ ಏನು ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಈ ನೀರಾವಿ ಇರ್ಬೋದು, ಈ ಹಸಿರುಮನೆ ಅನಿಲಗಳು ಏನು ಮಾಡುತ್ತೆ ಅಂದರೆ ಸೂರ್ಯನಿಂದ ಭೂಮಿಗೆ ಬರ್ತಕ್ಕಂತಹ ಏನು ವಿಕಿರಣಗಳಿದೆ ಅದರಲ್ಲೂ ಕೂಡ ಉಷ್ಣವನ್ನು ತರ್ತಕ್ಕಂತಹ ವಿಕಿರಣಗಳನ್ನು ಏನು ಮಾಡ್ಕೊಳ್ಳುತ್ತೆ, ಹಿಡಿದು ಇಟ್ಕೊಳ್ಳುತ್ತೆ. ಹಾಗಾಗಿ ಈ ಹಸಿರು ಮನೆ ಅನಿಲಗಳು ಪರಿವರ್ತನಾ ಮಂಡಲದಲ್ಲಿ ಜಾಸ್ತಿಯಾಗಿ ಅವಕೆಂಪು ಕಿರಣಗಳನ್ನು ಹೀರಿಕೊಂಡು ನಮ್ಮ ಭೂಮಿ ಬಿಸಿ ಆಗ್ತಾ ಇದೆ. ಇದನ್ನೇ ನಾವೇನಂತ ಕರಿತೀವಿ, ಜಾಗತಿಕ ತಾಪದ ಏರಿಕೆ. ಹಾಗಾದರೆ ಆ ಏರಿಕೆಯಿಂದ ಏನು ಪರಿಣಾಮ ಆಗ್ತಾ ಇದೆ, ನಾನು ಎಕ್ಸ್ಪ್ಲನೇಷನಲ್ಲಿ ಹೇಳಿದ್ದೀನಿ. ನಮ್ಮ ಭೂಮಿಯ ತಾಪ ಬಿಸಿಯಾಗಿದೆ, ಆ ಭೂಮಿಯ ಮೇಲೆ 71% ನೀರಿದೆ. ಆ ನೀರು ಆ ಉಷ್ಣವನ್ನು ಹೀರ್ಕೊಂಡು ಒಟ್ಟಾರೆಯಾಗಿ ಭೂಮಿಯ ತಾಪವನ್ನು ಬಿಸಿ ಮಾಡಿದೆ ಸ್ನೇಹಿತರೆ. ಅದರ ಪರಿಣಾಮವಾಗಿ ಅತಿವೃಷ್ಟಿ ಆಗ್ತಾ ಇದೆ, ಅನಾವೃಷ್ಟಿ ಆಗ್ತಾ ಇದೆ, ಮರುಭೂಮೀಕರಣ ಆಗ್ತಾ ಇದೆ. ಇವೆಲ್ಲ ಗಂಡಾಂತರ ಇತ್ತೀಚಿನ ಪೀಳಿಗೆ ಏನು ಬರ್ತಾ ಇದೆ, ಮುಂದಿನ ಪೀಳಿಗೆ ಈ ಭೂಮಿ ಮೇಲೆ ಬದುಕತ್ತೋ ಬದುಕಲ್ವೋ ಅಂತಕ್ಕಂಥ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಗಂಡಾಂತರದ ಸಮಸ್ಯೆ ಯಾವ ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ, ಜಾಗತಿಕ ತಾಪಮಾನದ ಏರಿಕೆಯ ಸಮಸ್ಯೆ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ, ವಾಟ್ ಈಸ್ ಡಾರ್ಕ್ ಫರ್ಮೆಂಟೇಷನ್ ಅಂತ. ಡಾರ್ಕ್ ಹುದುಗುವಿಕೆ, ಆ ಪದದ ಅರ್ಥ ಏನು ಅಂತ ಕೇಳಿದಾನೆ ಸ್ನೇಹಿತರೆ. ಏನಿದು ಡಾರ್ಕ್ ಹುದುಗುವಿಕೆ? ಏನು ಡಾರ್ಕ್ ಅಂದರೆ ಏನಿಲ್ಲ, ಇಲ್ಲಿ ಸನ್ಲೈಟ್ ಆಬ್ಸೆಂಟಲ್ಲಿ ಏನು ಈ ಸಾವಯವ ವಸ್ತುಗಳಿದೆ, ಏನು ಈ ಸಾವಯವ ವಸ್ತುಗಳಿಗೆ ಸಂಬಂಧಪಟ್ಟಂಥ ಏನು ನೀರಿರ್ಬೋದು. ಸೊ ಇವುಗಳು ಆಮ್ಲಜನಕ ರಹಿತ ಉಸಿರಾಟ ಅಥವಾ ಆಮ್ಲಜನಕ ರಹಿತ ಹುದುಗುವಿಕೆ ಕ್ರಿಯೆಗೆ ಒಳಪಟ್ಟು ಅದರಿಂದ ನಾವು ಒಂದು ಉತ್ಪನ್ನವನ್ನು ತಯಾರಿಸ್ತಾ ಇದ್ದೀವಿ. ಆ ಉತ್ಪನ್ನ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಹೈಡ್ರೋಜನ್. ಹಾಗಾದರೆ ಸ್ನೇಹಿತರೆ, ಈ ಡಾರ್ಕ್ ಫರ್ಮೆಂಟೇಷನ್, ಈ ಡಾರ್ಕ್ ಹುದುಗುವಿಕೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಏನು ಈ ಸಾವಯವ ವಸ್ತುಗಳಿದೆ, ಏನು ಆರ್ಗಾನಿಕ್ ಸಬ್ಸ್ಟೆನ್ಸ್ಗಳಿದೆ, ಈ ಆರ್ಗಾನಿಕ್ ಸಬ್ಸ್ಟೆನ್ಸ್ಗಳನ್ನು ಆ್ಯನ್ ಏರೋಬಿಕ್ ರೆಸ್ಪಿರೇಷನ್, ಅವಾಯುವಿಕ ಉಸಿರಾಟ ಕ್ರಿಯೆಗೆ ಒಳಪಡಿಸಿ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹೈಡ್ರೋಜನ್ ಅನಿಲವನ್ನು ತಯಾರಿಸಿ ಅದನ್ನು ಇಂಧನವನ್ನಾಗಿ ಬಳಸ್ತಾ ಇದ್ದೀವಿ. ಇದು ಇತ್ತೀಚೆಗೆ ಬಂದಿರತಕ್ಕಂತಹ ಟೆಕ್ನಾಲಜಿ ಸ್ನೇಹಿತರೆ. ಹಾಗಾಗಿ ಈ ಡಾರ್ಕ್ ಫರ್ಮೆಂಟೇಷನ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಆಪ್ಷನ್ ಯಾವುದಪ್ಪ ಅಂತ ಕೇಳಿದ್ರೆ, ಏನು ತ್ಯಾಜ್ಯ ನೀರು ಅಂತ ಕರಿತೀವಿ, ಏನು ಈ ವೇಸ್ಟ್ ವಾಟರ್ ಅಂತ ಕರಿತೀವಿ. ಆ ವೇಸ್ಟ್ ವಾಟರಲ್ಲಿ ಈ ಸಾವಯವ ವಸ್ತುಗಳನ್ನು ಹಾಕಿ ಅವಾಯುವಿಕ ಉಸಿರಾಟ ಕ್ರಿಯೆಯನ್ನು ನಡೆಸಿ ಅದರಿಂದ ನಾವು ಹೈಡ್ರೋಜನ್ ಅನಿಲವನ್ನು ತಯಾರಿಸಿ ಅದನ್ನು ಇಂಧನವನ್ನಾಗಿ ಬಳಸ್ತಾ ಇದ್ದೀವಿ. ಇದಕ್ಕೆ ನಾವು ಡಾರ್ಕ್ ಫರ್ಮೆಂಟೇಷನ್ ಅಂತ ಕರಿತೀವಿ. ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್, ವಿಶ್ವದ ಜೈವಿಕ ಭೂಗೋಳದ ವಲಯಗಳನ್ನು ಯಾರು ನೀಡಿದರು ಅಂತ. ಸೊ ಸ್ನೇಹಿತರೆ, ಈ ಏನು ವಿಶ್ವದ ಜೈವಿಕ ಭೂಗೋಳದ ವಲಯ ಅಂದರೆ ನಮ್ಮ ಭೂಮಿ ಇದೆ, ಆ ಭೂಮಿಯನ್ನು ಯಾವ ರೀತಿ ವಲಯಗಳನ್ನು ಮಾಡಿದ್ದಾರೆ. ಎಕ್ಸಾಂಪಲ್, ಸಸ್ಯಗಳು ವಾಸಿಸ್ತಕ್ಕಂಥದ್ದಕ್ಕೆ ಫ್ಲೋರಾ ಅಂತ ಕರಿತೀವಿ, ಪ್ರಾಣಿಗಳು ವಾಸಿಸ್ತಕ್ಕಂಥದ್ದಕ್ಕೆ ಫಾನಾ ಅಂತ ಕರಿತೀವಿ, ನೆಕ್ಸ್ಟ್ ಟೆರೆಸ್ಟ್ರಿಯಲ್ ಅಂತ ಕರಿತೀವಿ, ಅಕ್ವೆಟಿಕ್ ಅಂತ ಕರಿತೀವಿ. ಈ ಥರ
ನಮ್ಮ ಭೂಗೋಳದ ವಲಯಗಳನ್ನು ಮೊಟ್ಟ ಮೊದಲು ನೀಡಿದ ಮಹಾನ್ ವಿಜ್ಞಾನಿ ಯಾರು ಅಂತ ಇದೆ. ದಟ್ ಈಸ್ ರೈಟ್ ಆನ್ಸರ್ ಈಸ್ ರಸಲ್ ವ್ಯಾಲೇಸ್ ಸ್ನೇಹಿತರೆ. ಹಾಗೆ ರಸಲ್ ವ್ಯಾಲೇಸ್ನ ನಂತರ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಚಾರ್ಲ್ಸ್ ಡಾರ್ವಿನ್. ನಿಮಗೆ ಗೊತ್ತಿದೆ ಚಾರ್ಲ್ಸ್ ಡಾರ್ವಿನ್ ಓರಿಜಿನ್ ಆಫ್ ಸ್ಪೀಸೀಸ್ ಬೈ ನ್ಯಾಚುರಲ್ ಸೆಲೆಕ್ಷನ್. ಅವನು ಬ್ಯೂಟಿಫುಲ್ಲಾಗಿ ಹೇಳ್ತಾನೆ ಸ್ನೇಹಿತರೆ, ಈ ಭೂಮಿಯ ಮೇಲೆ ಈ ಜಗತ್ತಲ್ಲಿ ಏನಾದರೂ ಉಳಿಯುವುದಿದ್ದರೆ ಏನಾದರೂ ಅಳಿಯುವುದಿದ್ದರೆ ನನ್ನಿಂದ ಸಾಧ್ಯವಿಲ್ಲ, ನಿಮ್ಮಿಂದ ಸಾಧ್ಯವಿಲ್ಲ, ಮತ್ತು ಯಾರಿಂದ ಸಾಧ್ಯ? ನಿಸರ್ಗದಿಂದ ಸಾಧ್ಯ. ದಟ್ ಈಸ್ ನ್ಯಾಚುರಲ್ ಸೆಲೆಕ್ಷನ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರವಾಸವನ್ನು ಮಾಡಿ ಅನುಭವದಿಂದ ಈ ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದವನ್ನು ಪ್ರತಿಪಾದನೆ ಮಾಡ್ತಾನೆ ಸ್ನೇಹಿತರೆ. ಹಾಗಾಗಿ ಈ ಚಾರ್ಲ್ಸ್ ಡಾರ್ವಿನನ್ನು ವಿಕಾಸವಾದದ ಪಿತಾಮಹ ಅಂತ ಕರಿತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ತನ್ನ ಪುಸ್ತಕದಲ್ಲಿ ಎರೆಹುಳುವನ್ನು ರೈತನ ಮಿತ್ರ ಎಂದು ಕರೆದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಚಾರ್ಲ್ಸ್ ಡಾರ್ವಿನ್ ಸ್ನೇಹಿತರೆ. ಅದೇ ರೀತಿ ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಈ ಎಕಾಲಜಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಯೋಗಗಳನ್ನು ಮಾಡಿ ಆ ಪರಿಸರದ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಟ್ಟು ಪರಿಸರ ವ್ಯವಸ್ಥೆ ಅಂದರೆ ಏನು ಅಂತ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥ ಮತ್ತೊಬ್ಬ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಯುಗಿನಿ ಪಿ ಓಡಮ್. ನೆಕ್ಸ್ಟ್ ಡಿ ಆಪ್ಷನ್ ಅಂತೂ ನಾವು ಮರೆಯೋಂಗೇ ಇಲ್ಲ, ತಳಿಶಾಸ್ತ್ರದ ಪಿತಾಮಹ. ನಾವು ಇವತ್ತು ಏನಾದರೂ ಈ ಸಂತೆಗೆ ಹೋದರೆ ಆಗಿನ ಮೆಣಸಿನಕಾಯಿ, ಈಗಿನ ಮೆಣಸಿನಕಾಯಿ, ಬದನೆಕಾಯಿ ಥರ ಮೆಣಸಿನಕಾಯಿ, ಕುಂಬಳಕಾಯಿ ಥರ ಬದನೆಕಾಯಿ, ಕುಂಬಳಕಾಯಿ ಥರ ಮಾವಿನಕಾಯಿ, ಸರ್ ಇವೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದ್ರೆ ದಟ್ ಈಸ್ ಜೆನೆಟಿಕ್ಸ್ ಅಂತ ಕರಿತೀವಿ ಸ್ನೇಹಿತರೆ, ತಳಿಶಾಸ್ತ್ರ ಅಂತ ಕರಿತೀವಿ. ಅಂಥ ಬ್ಯೂಟಿಫುಲ್ ಜೆನೆಟಿಕ್ಸನ್ನು ಬ್ಯೂಟಿಫುಲ್ಲಾಗಿ ಫಾದರ್ ಆಗಿ ಆ ಜೆನೆಟಿಕ್ಸ್ನ ಎಲ್ಲ ಸಿದ್ಧಾಂತಗಳನ್ನು, ಆ ಜೆನೆಟಿಕ್ಸ್ನ ಎಲ್ಲ ಪ್ರಯೋಗಗಳನ್ನು ಮಾಡಿ ಈ ಮನುಕುಲಕ್ಕೆ ಬೇಕಾಗಿರತಕ್ಕಂತಹ ಅಥವಾ ಈ ಜನಸಂಖ್ಯೆಗೆ ಅನುಗುಣವಾಗಿ ಏನು ಆಹಾರವನ್ನು ಕೊಡಬೇಕು ಅದರ ಬ್ಯಾಕ್ ಬೋನ್ ಆಗಿ ಅದರ ಪ್ರಾಶಸ್ತ್ಯವನ್ನು ಪಡೆದಂತಹ ಮಹಾನ್ ಮತ್ತೊಬ್ಬ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಗ್ರೆಗರ್ ಜಾನ್ ಮೆಂಡಲ್ ಸ್ನೇಹಿತರೆ. ಇವನು ತಳಿ ತಂತ್ರಜ್ಞಾನದ ಪಿತಾಮಹ. ಯುಗಿನಿ ಪಿ ಓಡಮ್ ಪರಿಸರಕ್ಕೆ ಸಂಬಂಧಪಟ್ಟಂತಹ ಎಕೋಸಿಸ್ಟಮ್ ಅಂತಕ್ಕಂಥ ವರ್ಡನ್ನು ಕೊಟ್ಟಿದ್ದಾನೆ. ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದದ ಪಿತಾಮಹ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಮಲೇರಿಯಾದ ಏನು ಪರಾವಲಂಬಿಗಳು ಅಂತ ಏನು ಇದೆ, ಪ್ಯಾರಾಸೈಟ್, ಮಲೇರಿಯಾ ಪ್ಯಾರಾಸೈಟ್ಸ್ ನಮ್ಮ ಬಾಡಿಯ ಈ ಕೆಳಕಂಡ ಯಾವ ಅಂಗವನ್ನು ಇನ್ಫೆಕ್ಟ್ ಮಾಡುತ್ತೆ, ಯಾವ ಅಂಗಕ್ಕೆ ಸೋಂಕು ತರುತ್ತೆ. ಸೊ ಈ ಕಾನ್ಸೆಪ್ಟನ್ನು ಓದಲಿಕ್ಕೆ ನಮಗೆ ಬುಕ್ ಬೇಕಾಗಿಲ್ಲ. ಯಾಕಂದರೆ ನಾವು ಪದೇ ಪದೇ ಜ್ವರ ಬರ್ತಾ ಇದ್ದರೆ ಅಥವಾ ಏನೋ ಮಲೇರಿಯಾ ಸಿಮ್ಟಮ್ಸ್ ಇದ್ದರೆ ಡಾಕ್ಟರ್ ಬ್ಯೂಟಿಫುಲ್ಲಾಗಿ ಏನು ಚೆಕ್ ಮಾಡ್ತಾನೆ ಅಂದರೆ ಸರ್ ಬ್ಲಡ್ ಚೆಕ್ ಮಾಡ್ತಾನೆ. ಎಸ್, ಈ ಮಲೇರಿಯಾ ಪ್ಯಾರಾಸೈಟ್ ಏನಿದೆ, ಈ ಮಲೇರಿಯಾಕ್ಕೆ ಆ ಮಲೇರಿಯಾ ರೋಗಕ್ಕೆ ಸಂಬಂಧಪಟ್ಟಂಥ ಏನು ಪ್ಯಾರಾಸೈಟ್ ಇದೆ, ಈ ಪ್ಯಾರಾಸೈಟ್ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಕೇಳಿದ್ರೆ ಕೆಂಪು ರಕ್ತ ಕಣಗಳಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಏನಪ್ಪ ಅಂತ ಕೇಳಿದ್ರೆ ಕೆಂಪು ರಕ್ತ ಕಣಗಳು ಇದು ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಸ್ಯ ಸಂತಾನೋತ್ಪತ್ತಿಯ ತ್ವರಿತ ವಿಧಾನ ಯಾವುದು? ಈಗ ಒಂದು ಪ್ಲ್ಯಾಂಟ್ ರೀಪ್ರೊಡಕ್ಷನ್ ಆಗತ್ತಪ್ಪ, ಫಾಸ್ಟಾಗಿ ರೀಪ್ರೊಡಕ್ಷನ್ ಆಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರೊಸೆಸ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಮಾಡಿಫಿಕೇಷನ್, ಅಂದರೆ ರೂಪಾಂತರ ಸಂತಾನೋತ್ಪತ್ತಿ ಸ್ನೇಹಿತರೆ. ಈ ರೂಪಾಂತರ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ತ್ವರಿತವಾಗಿರ್ತಕ್ಕಂಥ ಸಸ್ಯ ಸಂತಾನೋತ್ಪತ್ತಿಯ ವಿಧಾನವಾಗಿದೆ. ಎಕ್ಸಾಂಪಲ್ ಸೆಲೆಕ್ಷನ್ ಇರ್ಬೋದು, ಹೈಬ್ರಿಡೈಸೇಷನ್ ಇರ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ಕಾಲವನ್ನು ತಗೊಳ್ಳತ್ತೆ. ಸಡನ್ನಾಗಿ ಒಂದು ಸಸ್ಯ ಆ ಸಸ್ಯದಿಂದ ಮತ್ತೊಂದು ಸಸ್ಯವನ್ನು ಬೆಳೆಸಬೇಕಪ್ಪ ಅಂತ ಕೇಳಿದ್ರೆ ದಟ್ ಈಸ್ ರೂಪಾಂತರ ಸಂತಾನೋತ್ಪತ್ತಿ ಆಗತ್ತೆ. ನೆಕ್ಸ್ಟ್ ಏನು ಈ ಹೂ ಬಿಡುವ ಸಸ್ಯಗಳಿದೆಯಲ್ವಾ, ಈ ಹೂ ಬಿಡುವ ಸಸ್ಯಗಳ ಎಲೆಗಳು ಈ ಕೆಳಗಿನವುಗಳಲ್ಲಿ ಹೊರತುಪಡಿಸಿ ಈ ಕೆಳಕಂಡ ಯಾವುದನ್ನು ನಿರ್ವಹಿಸುತ್ತದೆ? ನೋಡಿ, ಸ್ವಲ್ಪ ಪ್ರಶ್ನೆಗಳನ್ನು ನೋಡಿ, ನಾನು ಹೇಳೋದ್ರಲ್ಲೇ ನಿಮಗೊಂಥರ ಅನಿಸುತ್ತೆ. ಕಾರಣ ಏನಪ್ಪ ಅಂದರೆ KPSC ಅವರು ಕ್ವಶನ್ ಪೇಪರ್ ಕೊಟ್ಟಾಗ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ, ಏನು ಈ ಕನ್ನಡ ಲ್ಯಾಂಗ್ವೇಜಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಪರ್ಮನೆಂಟ್ ಅಲ್ಲ, ನೀವು ಈ ಕನ್ನಡ ಭಾಷೆಯಲ್ಲಿ ಏನು ಪ್ರಕಟ ಮಾಡಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಗಮನಿಸತಕ್ಕದ್ದು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಏನು ಇಂಗ್ಲೀಷ್ ಕ್ವಶನನ್ನು ಫ್ರೇಮ್ ಮಾಡಿ ಅದನ್ನು ಗೂಗಲ್ ಟ್ರಾನ್ಸ್ಲೇಷನಿಗೆ ಕೊಟ್ಟಾಗ ಗೂಗಲ್ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಿದೆ ಅಂದರೆ ಈ ರೀತಿ ಟ್ರಾನ್ಸ್ಲೇಷನ್ ಮಾಡಿದೆ. ಬಟ್ ಇದೇ ಗೂಗಲ್ ಟ್ರಾನ್ಸ್ಲೇಷನನ್ನು ಕ್ವಶನ್ ಪೇಪರಲ್ಲಿ ಪ್ರಿಂಟ್ ಮಾಡಿರೋದ್ರಿಂದ ಈ ಕನ್ನಡ ಮಾಧ್ಯಮದಲ್ಲಿ ಏನು ಪ್ರಶ್ನೆಗಳನ್ನು ಫೇಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾಗತ್ತೆ, ಗೊಂದಲ ಆಗತ್ತೆ. ಸರ್ ಹಾಗಾದರೆ ಇದನ್ನು ಏನು ಮಾಡೋದು ಸರ್? ಏನು ಮಾಡೋದಲ್ಲ, ಈ ಕಾನ್ಸೆಪ್ಟ್ಗಳನ್ನು ಓದಬೇಕಾದ್ರೆ ಸ್ವಲ್ಪ ಆಂಗ್ಲ ಭಾಷೆಯ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ, ಆಂಗ್ಲ ಭಾಷೆಯ ಪದಗಳ ಪರಿಚಯವನ್ನು ಮಾಡ್ಕೊಳ್ಳಿ, ಆವಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಈ ಪ್ರಶ್ನೆ ನಾನು ನೋಡಿದ ತಕ್ಷಣವೇ ಎಲ್ಲರೂ ಕೂಡ ಆನ್ಸರ್ ಮಾಡ್ಬೋದು. ಯಾಕಂದರೆ ಈ ಸಸ್ಯಗಳಲ್ಲಿ
ಹೂ ಬಿಡೋ ಸಸ್ಯಗಳಾದರೂ ಇರಲಿ, ಹೂ ಬಿಡದೇ ಇರತಕ್ಕಂಥ ಸಸ್ಯಗಳಾದರೂ ಇರಲಿ, ಸಸ್ಯಗಳಲ್ಲಿ ಈ ನರ ಅನ್ನೋದು ಕಂಡು ಬರಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ನ್ಯೂರಾನ್ ಸ್ಟಿಮ್ಯುಲೇಷನ್ ಅಂತಕ್ಕಂಥದ್ದು ಈ ಕೆಳಕಂಡ ಅಂದರೆ ಈ ಸಸ್ಯಗಳಲ್ಲಿ ಈ ಭಾಗವನ್ನು ಹೊರತುಪಡಿಸಿ ಬಾಕಿವೆಲ್ಲವೂ ಕೂಡ ಫೋಟೋಸಿಂಥಸಿಸ್ ಇರ್ಬೋದು, ನೆಕ್ಸ್ಟ್ ಪ್ರದರ್ಶನ ಇರ್ಬೋದು, ನೆಕ್ಸ್ಟ್ ವೆಜಿಟೇಟಿವ್ ಪ್ರಸರಣ ವೆಜಿಟೇಟಿವ್ ಪ್ರಾಪಗೇಷನ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಸಸ್ಯಗಳಿಗೆ ಸಂಬಂಧಪಟ್ಟಂತಹ ಪರಿಕಲ್ಪನೆಗಳು. ಆದರೆ ನ್ಯೂರಾನ್ ಸ್ಟಿಮ್ಯುಲೇಷನ್ ಅಂತ ಏನು ಕರಿತೀವಿ, ಇದು ಸಸ್ಯಕ್ಕೆ ಸಂಬಂಧಪಟ್ಟಂತಹ ಪರಿಕಲ್ಪನೆಯಲ್ಲ, ಇದು ಪ್ರಾಣಿಗಳಿಗೆ ಸಂಬಂಧಪಟ್ಟ ಪರಿಕಲ್ಪನೆ. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಯಾವುದಾಗತ್ತೆ ಅಂದರೆ ಡಿ ದ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದಂತೂ ನಾವು ಸಖತ್ ನೋಡಿದಾಗ ಮಜಾ ಅನಿಸುತ್ತೆ. ಹೊರಗಿನ ಸ್ಥಳ ಸಂರಕ್ಷಣೆ ಎಂದರೆ ನೋಡಿ, ಇದನ್ನು ಭಾರಿ ಚೆನ್ನಾಗಿ ಕನ್ನಡ ಮೀಡಿಯಂ ಬುಕ್ಗಳಲ್ಲಿ ನೋಡಿದಾಗ ನಿಮಗೆ ಅನ್ಯನೆಲೆ ಸಂರಕ್ಷಣೆ, ಸ್ವನೆಲೆ ಸಂರಕ್ಷಣೆ ಅಂತ ಇರುತ್ತೆ. ಅನ್ಯ ಅನ್ನೋ ಪದದ ಬದಲು ಇಲ್ಲಿ ಹೊರಗಿನ ಅಂತ ತಗೊಂಡಿದ್ದಾನೆ, ನೆಲೆ ಅನ್ನೋ ಪದದ ಬದಲು ಸ್ಥಳ ಅಂತ ತಗೊಂಡಿದ್ದಾನೆ. ಇಂಗ್ಲೀಷಲ್ಲಿ ಎಕ್ಸ್ ಸಿಚು ಕನ್ಸರ್ವೇಷನ್ ಅಂತ ಕರಿತೀವಿ. ಸರ್, ಹಾಗಾದ್ರೆ ಎಕ್ಸ್ ಸಿಚು ಕನ್ಸರ್ವೇಷನ್ ಅಂದರೆ ಏನು? ಯಾವುದೇ ಒಂದು ಜೀವಿ ಇರಲಿ, ಯಾವುದೇ ಒಂದು ವಸ್ತು ಇರಲಿ, ಆ ವಸ್ತು ಎಲ್ಲಿ ಸಿಗತ್ತೋ ಅಲ್ಲೇ ಸಂರಕ್ಷಣೆ ಮಾಡಿದ್ರೆ ಅದಕ್ಕೆ ಇನ್ ಸಿಚು ಕನ್ಸರ್ವೇಷನ್ ಅಂತ ಕರಿತೀವಿ, ಸ್ವನೆಲೆ ಸಂರಕ್ಷಣೆ ಅಂತ ಕರಿತೀವಿ. ಅಯ್ಯೋ, ಅಲ್ಲಿ ಸಂರಕ್ಷಣೆ ಮಾಡೋಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಅದು ಉಳಿಯಲ್ಲ, ಅಲ್ಲಿ ಅದು ಹಾಳಾಗತ್ತೆ ಅಂದಮೇಲೆ ನಾವು ತಗೊಂಡೋಗಿ ಬೇರೆ ಕಡೆ ಎಲ್ಲಿ ಹಾಳಾಗಲ್ವೋ ಅಲ್ಲಿ ಸಂರಕ್ಷಣೆ ಮಾಡಬೇಕಲ್ವಾ? ಅದಕ್ಕೆ ನಾವು ಅನ್ಯನೆಲೆ ಸಂರಕ್ಷಣೆ ಆರ್ ಎಕ್ಸ್ ಸಿಚು ಕನ್ಸರ್ವೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಇವುಗಳಲ್ಲಿ ಯಾವುದು ಎಕ್ಸ್ ಸಿಚು ಕನ್ಸರ್ವೇಷನ್? ಬೀಜಗಳು ಅಂದರೆ ನಮ್ಮ ಭತ್ತದ ಬೀಜಗಳು ಇರ್ಬೋದು, ನಮ್ಮ ಬೆಳೆಗಳ ಬೀಜಗಳು ಇರ್ಬೋದು, ಅಥವಾ ಈ ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂಥ ವೀರ್ಯಾಣುಗಳು ಇರ್ಬೋದು, ಆರ್ ಪರಾಗರೇಣುಗಳು ಇರ್ಬೋದು. ಇವೆಲ್ಲವೂ ಕೂಡ ಸ್ಪರ್ಮ್ಸ್ ಅಂದರೆ ಸೀಡ್ಸ್, ಬೀಜಗಳು ಸ್ನೇಹಿತರೆ. ಹಾಗಾದರೆ ಈ ಬೀಜಗಳು ಇರ್ಬೋದು, ನೆಕ್ಸ್ಟ್ ವೆಜಿಟೇಟಿವ್ ಪ್ರಾಪಗೇಷನ್ಸ್ ಇರ್ಬೋದು, ಕ್ರಯೋ ಪ್ರಿಸರ್ವೇಷನ್ಸ್ ಇರ್ಬೋದು. ಇವೆಲ್ಲವನ್ನು ಆಪ್ಷನ್ ನೋಡಿದಾಗ ಈ ಎಲ್ಲ ಆಪ್ಷನ್ಸು ಈ ಬೀಜಗಳನ್ನು ಅವು ಎಲ್ಲಿದ್ದಾವೋ ಅಲ್ಲಿ ಸಂರಕ್ಷಣೆ ಮಾಡೋಕ್ಕೆ ಆಗೋದಿಲ್ಲ. ವೆಜಿಟೇಟಿವ್ ಪ್ರಾಪಗೇಷನ್ ಅವು ಕೂಡ ಅಷ್ಟೇ, ಎಲ್ಲಿದೆಯೋ ಅಲ್ಲೇ ಸಂರಕ್ಷಣೆ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಕ್ರಯೋ ಪ್ರಿಸರ್ವೇಷನ್ ಅಂತ ಏನಿದೆ, ಇವೆಲ್ಲವೂ ಕೂಡ ಅವು ಎಲ್ಲಿದ್ದಾವೋ ಅಲ್ಲೇ ಸಂರಕ್ಷಣೆ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಮೇಲಿನ ಎಲ್ಲವೂ ಕೂಡ ಅಂದರೆ ಹೊರಗಿನ ಎಕ್ಸ್ ಸಿಚು ಕನ್ಸರ್ವೇಷನ್ಗೆ ಉದಾಹರಣೆ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಒಂದು ಬೀಜವು ಈ ಕೆಳಕಂಡ ಯಾವುದರಿಂದ ಬೆಳೆಯುತ್ತದೆ? ಇಲ್ಲಿ ಈಸಿಯಾಗಿ ನಾವು ಆನ್ಸರ್ನ ಮಾಡ್ಬೋದು, ಬಟ್ ಆದರೆ ಒಂದು ಕನ್ಫ್ಯೂಸ್ ಆಗುತ್ತೆ. ಏನು, ಅಂಡಾಣುವಿನಿಂದನ ಏನು ಅಂಡಾಶಯದಿಂದ ಅಂತನ? ನಾನು ಇದೇ ಸಾಧನಾ ಅಕಾಡೆಮಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೂವಿನ ಲೋಕ ನಮ್ಮದು ಅಂದರೆ ಹೂವಿನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊಂದಿರತಕ್ಕಂಥ ಒಂದು ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ಈ ಹೂವಿನ ಹೆಣ್ಣು ಭಾಗ ಅಂಡಾಶಯ, ಅಂಡಾಶಯದಲ್ಲಿ ಅಂಡಾಣುಗಳಿರುತ್ತೆ. ಆ ಅಂಡಾಣುಗಳಿಗೆ ಈ ಪುರುಷ ಅಂದರೆ ಈ ಗಂಡು ಹೂ ಇದೆಯಲ್ವಾ, ಆ ಗಂಡು ಹೂವಿನ ಕೇಸರದಿಂದ ಪರಾಗರೇಣುಗಳು ಶಲಾಕಾಗ್ರಕ್ಕೆ ಬರುತ್ತೆ. ಆ ಶಲಾಕಾಗ್ರದ ಮೂಲಕ, ಶಲಾಕ ನಳಿಕೆಯ ಮೂಲಕ ಅಂಡಾಶಯದ ಒಳಗಡೆ ಎಂಟ್ರಿ ಆದಾಗ ಅದರ ಒಳಗಡೆ ಏನಿರುತ್ತೆ, ಅಂಡಾಣು ಇರುತ್ತೆ, ಓವಿಲೆ ಇರುತ್ತೆ. ಆ ಓವಿಲೆ ಒಳಗಡೆ ಈ ಪರಾಗರೇಣು ಹೋಗ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ನಿಷೇಚನ ಆರ್ ಫರ್ಟಲೈಸೇಷನ್ ಅಂತ ಕರಿತೀವಿ. ಇದೇ ಅಂಡಾಣು ಬೀಜ ಆಗತ್ತೆ. ಆ ಅಂಡಾಣುವಿನ ಮೇಲೆ ಇಡ್ತಕ್ಕಂಥ ಅಂಡಾಶಯ ಕಾಯಿ ಆಗತ್ತೆ, ಆ ಕಾಯಿ ಹಣ್ಣಾಗತ್ತೆ, ಹಣ್ಣಲ್ಲಿ ಬೀಜ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಬೀಜ ಯಾವುದರಿಂದ ಆಗತ್ತೆ ಅಂತ ಕೇಳಿದ್ರೆ ಅಂಡಾಣುವಿನಿಂದ ಆಗತ್ತೆ. ಕಾಯಿ ಯಾವುದರಿಂದ ಆಗತ್ತೆ ಅಂತ ಕೇಳಿದ್ರೆ ಅಂಡಾಶಯದಿಂದ ಆಗತ್ತೆ ಸ್ನೇಹಿತರೆ. ಇಲ್ಲಿ ಬೀಜ ಕೇಳಿರೋದ್ರಿಂದ ದಟ್ ಈಸ್ ಅಂಡಾಣು ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಪ್ರಾಚೀನ ಭೂಮಿಯ ವಾತಾವರಣದಲ್ಲಿ ಈ ಕೆಳಕಂಡ ಯಾವ ಅನಿಲ ಇತ್ತು? ಈಗ ನಮ್ಮ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಿದೆ ಅಂತ ಕೇಳಿದ್ರೆ, ಸರ್ ಶಿಲಾಗೋಳದಲ್ಲಿ ಆಕ್ಸಿಜನ್ ಇದೆ, ವಾಯುಗೋಳದಲ್ಲಿ ನೈಟ್ರೋಜನ್ ಇದೆ, ಇವೆಲ್ಲ ಹೇಳ್ತೀವಿ ನಾವು. ಆದರೆ ಪ್ರಾಚೀನ ಕಾಲದಲ್ಲಿ ಏನು ಭೂಮಿ ಉಗಮವಾಯ್ತಲ್ಲ, ಆ ಭೂಮಿ ತಣ್ಣಗೆ ಆಯ್ತಲ್ವಾ, ತಣ್ಣಗೆ ಆದಾಗ ಆ ಭೂಮಿಯ ಮೇಲೆ ಅತಿ ಹೆಚ್ಚು ಎನ್ರಿಚ್, ಅದಕ್ಕೆ ಅವನು ಶ್ರೀಮಂತ ಅಂತ ಬಳಸಿದ್ದಾನೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೆಳಕಂಡ ಯಾವ ಅನಿಲ ಇತ್ತು? ಒಂದ್ಸತಿ ಪರಿಕಲ್ಪನೆಯನ್ನು ಮಾಡಿ, ಸೂರ್ಯ ಹೊತ್ತಿ ಉರಿಯುತ್ತಿರುವ ಬೆಂಕಿಯ ಚೆಂಡು, ಅದರಿಂದ ಸಿಡಿದ ಒಂದು ಕಿಡಿಯ ಭೂಮಿ ಅಂದರೆ
ಪ್ರಾಚೀನ ಕಾಲದಲ್ಲಿ ಭೂಮಿಯೂ ಕೂಡ ಸೂರ್ಯನ ಥರ ಧಗ 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 ಉರಿತಾ ಇರುತ್ತೆ ಸ್ನೇಹಿತರೆ. ಅಂಥ ಭೂಮಿ ತಣ್ಣಗಾಗ್ತಾ ಆಗ್ತಾ 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 ಮೇಲ್ಗಡೆ ಕ್ರಸ್ಟ್ ನಿರ್ಮಾಣ ಆಗತ್ತೆ. ಆ ಕ್ರಸ್ಟ್ನ ಒಳಗಡೆ ಮತ್ತೆ ಅಂದರೆ ಈ ಒಳಗಡೆ ಇರ್ತಕ್ಕಂಥ ದ್ರವ್ಯ ಮತ್ತೆ ಕೊತ 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 ಕುದೀತಾ ಇರುತ್ತೆ ಸ್ನೇಹಿತರೆ. ಈ ಕ್ರಸ್ಟ್ನ ಮೇಲಿರ್ತಕ್ಕಂತಹ ಪ್ಲೇಟ್ಗಳು ಏನಿದ್ದಾವೆ ಆ ಕಡೆ ಈ ಕಡೆ ಚಲಿಸ್ತಾ ಅವು ಓಪನ್ ಆದಾಗ ಹೊರಗಡೆ ಭಗ್ಗಂತ ಜ್ವಾಲಾಮುಖಿಗಳು ಬರುತ್ತೆ. ಈ ಜ್ವಾಲಾಮುಖಿಗಳಿಂದ ಒಂದು ಅನಿಲ ಬಿಡುಗಡೆ ಆಗತ್ತೆ. ಆ ಅನಿಲ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಇಂಗಾಲದ ಡೈಆಕ್ಸೈಡ್. ಹಾಗಾಗಿ ಪ್ರಾರಂಭದ ಭೂಮಿ ಪ್ರಾಚೀನ ಭೂಮಿಯಲ್ಲಿ ಈ ಕೆಳಕಂಡ ಯಾವ ಅನಿಲ ತುಂಬ ಶ್ರೀಮಂತವಾಗಿತ್ತು ಅಂತ ಕೇಳಿದ್ರೆ ಇಂಗಾಲದ ಡೈಆಕ್ಸೈಡ್ ತುಂಬ ಶ್ರೀಮಂತವಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ಜೀವಿಗಳನ್ನು ಕೊಟ್ಟಿದ್ದಾನೆ, ಅವುಗಳಿಗೆ ಸಂಬಂಧಪಟ್ಟಂಥ ರೋಗಗಳನ್ನು ಕೊಟ್ಟಿದ್ದಾನೆ. ಈ ಜೀವಿಗಳಿಗೆ ಸಂಬಂಧಪಟ್ಟಂಥ ರೋಗಗಳು ಏನು, ಈ ಪಟ್ಟಿ 1 ಇದೆ, ಪಟ್ಟಿ 2 ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಕಲ್ಪನೆಯನ್ನು ನೀವು ನೋಟ್ ಮಾಡಿ ನೀಟಾಗಿ ಬರ್ಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇವು ಸಿಂಗಲ್ ಸೆಟ್ ಕ್ವಶನ್ಸ್ಗಳಾಗಿ ಮತ್ತೆ ಹೊಸ ಎಕ್ಸಾಮ್ಗಳಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಬ್ಯಾಕ್ಟೀರಿಯಾಗಳಿಂದ ಯಾವ ರೋಗ ಬರುತ್ತೆ ಸರ್? ನನಗೆ ಗೊತ್ತಿದೆ ಸರ್, ವಿಬ್ರಿಯೋ ಕಾಲರೆ, ಸಾಲ್ಮೊನೆಲ್ಲಾ ಟೈಫಿ. ಹಾಗಾದರೆ ಕಾಲರ ಮತ್ತು ಟೈಫಾಯ್ಡ್ ಬರುತ್ತೆ. 1ಕ್ಕೆ 4 ರೈಟ್ ಆನ್ಸರ್. ಹೆಲ್ಮಂತಿಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಲೈನ್ ಕ್ಲಾಸಲ್ಲಿ ಹೇಳ್ತಿರ್ತೇನೆ ನಾನು, ಹೆಲ್ಮಂತಿಸ್ ಹನುಮಂತಿಸ್ ಅಲ್ಲ, ಹೆಲ್ಮಂತಿಸ್. ಹಾಗೆ ಹೆಲ್ಮಂತಿಸ್ ಅಂದರೆ ಏನಪ್ಪ ಅಂದರೆ ಹುಳು 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 ಅಂತ ಅರ್ಥ. ಅದೇ ಹುಳುವನ್ನು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ, ವರ್ಮ್ ಅಂತ ಕರಿತೀವಿ. ಸರ್ ಅರ್ಥ ಆಯಿತು ಸರ್. 3ನೇದು ರೈಟ್ ಆನ್ಸರ್, ರೌಂಡ್ ವರ್ಮ್, ಹುಕ್ ವರ್ಮ್. ಈ ರೌಂಡ್ ವರ್ಮ್, ಈ ಹುಕ್ ವರ್ಮ್ ಅಂತಕ್ಕಂಥದ್ದು ಹುಳುಗಳು, ದುಂಡು ಹುಳುಗಳು, ಚಪ್ಪಟೆ ಹುಳುಗಳು ಅಂತ ಏನು ಹೇಳ್ತೀವಿ ಅಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಅವುಗಳನ್ನು ನಾವೇನಂತ ಕರಿತೀವಿ, ಹೆಲ್ಮಂತಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆದಿಮ ಜೀವಿಗಳು, ಪ್ರೋಟೋಜೋವಾ. ಹಾಗಾದರೆ ಈ ಪ್ರೋಟೋಜೋವಗಳಿಗೆ ಸಂಬಂಧಪಟ್ಟಂತೆ ಯಾವುದು ರೈಟ್ ಆನ್ಸರ್? ಸಿಂಪಲ್, ನಿಮಗೆಲ್ಲ ಗೊತ್ತಿದೆ, ಎಂಟಮಿಬಾ ಹಿಸ್ಟಾಲಿಕಾ. ಇದರಿಂದ ನಮಗೆ ಯಾವ ರೋಗ ಬರುತ್ತೆ ಅಂತ ಕೇಳಿದ್ರೆ ದಟ್ ಈಸ್ ಅಮೀಬಿಕ್ ಡಿಸೆಂಟ್ರಿ ಅಂತ ಬರುತ್ತೆ. ಹಾಗಾದರೆ ಅಮೀಬಿಯಾಸಿಸ್ ಅಂತಕ್ಕಂಥದ್ದು ಯಾವುಗಳಿಗೆ ಸಂಬಂಧಪಟ್ಟದ್ದು? ಪ್ರೋಟೋಜೋವಕ್ಕೆ ಸಂಬಂಧಪಟ್ಟಿದ್ದು. ಜಿಯಾರ್ಡಿಸಿಸ್ ಇದು ಕೂಡ ಯಾವುದಕ್ಕೆ ಸಂಬಂಧಪಟ್ಟದ್ದು? ಪ್ರೋಟೋಜೋವಕ್ಕೆ ಸಂಬಂಧಪಟ್ಟದ್ದು. ಹಾಗಾದರೆ ಈ ಅಮೀಬಿಯಾಸಿಸ್ ಇರ್ಬೋದು, ಈ ಜಿಯಾರ್ಡಿಸಿಸ್ ಇರ್ಬೋದು, ಇವು ಕರುಳುಗಳಿಗೆ ಸಂಬಂಧಪಟ್ಟಂತಹ ರೋಗಗಳನ್ನು ಉಂಟು ಮಾಡುತ್ತೆ. ಈ ರೋಗಗಳಿಗೆ ಕಾರಣವಾಗಿರ್ತಕ್ಕಂತಹ ಜೀವಿ ಯಾವ ವಂಶದಲ್ಲಿ ಇರುತ್ತೆ ಅಂದರೆ ಪ್ರೋಟೋಜೋವಾ ವಂಶದಲ್ಲಿ ಇರುತ್ತೆ. ಇವು 3 ಗೊತ್ತಾದಮೇಲೆ ಸರ್ ವೈರಸ್ ಸರ್, ಮತ್ತು ಇದು ಈಸಿ ಇದೆ ಸರ್. ಯಾಕೆ ಅಂದರೆ ಆಪ್ಷನಲ್ಲೂ ಕೂಡ ವೈರಸ್ ಇದೆ ಸರ್. ಹಾಗಾದರೆ ಹೆಪಟೈಟಿಸ್ ಮತ್ತು ಜಾಂಡೀಸ್. ಈ ಜಾಂಡೀಸ್ನ ಲಕ್ಷಣವೇ ಹೆಪಟೈಟಿಸ್ ಸ್ನೇಹಿತರೆ. ಇದು ಲೀವರ್ಗೆ ಸಂಬಂಧಪಟ್ಟಂತಹ ಒಂದು ಭಯಾನಕವಾಗಿರ್ತಕ್ಕಂಥ ಕಾಯಿಲೆ. ಸಾಮಾನ್ಯವಾಗಿ ಈ ಲೀವರ್ನಲ್ಲಿ 80% ಕೋಶಗಳು ಯಾವ ಕೋಶಗಳಾಗಿರುತ್ತೆ ಅಂದರೆ ಹೆಪ್ಯಾಟೋಸೈಟ್ಸ್, ಹೆಪ್ಯಾಟೋ ಕೋಶಗಳಿಂದ ಆಗಿರುತ್ತೆ. ಹಾಗಾಗಿ ಈ ಲೀವರ್ನ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ, ಹೆಪ್ಯಾಟೋಲಜಿ ಅಂತ ಕರಿತೀವಿ. ಈ ಹೆಪ್ಯಾಟೋಲಜಿ ಹೆಪ್ಯಾಟೋಸೈಟ್ಸ್ಗಳನ್ನು ಹೊಂದಿರತಕ್ಕಂತಹ ಈ ಲೀವರ್ ಏನಿದೆ, ಈ ಯಕೃತ್ ಏನಿದೆ, ಈ ಯಕೃತ್ಗೆ ಏನಾದರೂ ಸಮಸ್ಯೆ ಆದರೆ ನಮ್ಮ ಕಣ್ಣು, ನಮ್ಮ ರಕ್ತ, ಚರ್ಮದ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಜಾಂಡೀಸ್ ಅಂತ ಕರಿತೀವಿ ಸ್ನೇಹಿತರೆ. ಇದು ಆಲ್ಕೋಹಾಲಿಂದ ಲಿವರ್ ಹಾಳಾಗಿಯೂ ಬರುತ್ತೆ. ಅಷ್ಟೇ ಅಲ್ಲದೆ ವೈರಸ್ಸಿಂದ HBV ಹೆಪಟೈಟಿಸ್ ಬಿ ವೈರಸ್ಸಿಂದ ಈ ರೋಗ ಬರುತ್ತೆ. ನೋಡಿ ಇಲ್ಲಿ 4 ಜೀವಿಗಳು, ಅವುಗಳಿಗೆ ಸಂಬಂಧಪಟ್ಟಂಥ ರೋಗಗಳನ್ನು ನಾನು ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಈ ಸ್ಲೈಡನ್ನು ತುಂಬ ಫಾಸ್ಟಾಗಿ ಮೂವ್ ಮಾಡ್ತೀನಿ. ಯಾಕೆ ಅಂದರೆ ರೈಟ್ ಆನ್ಸರ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಕ್ಯೋಟೋ ಪ್ರೋಟೋಕಾಲ್ ಏನಿದೆ, ಈ ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥ ಒಂದು ನಿಬಂಧನೆ ಪರಿಸರದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ, ಅಂದರೆ ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಪರಿಸರದ ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ನಡೆಯುತ್ತೆ. ಹಾಗಾದರೆ ಈ ಏಜೆನ್ಸಿಯ, ಈ ಒಂದು ಕಮಿಟಿಯ ಉದ್ದೇಶ ಏನಾಗಿರುತ್ತೆ? ತಮ್ಮೆಲ್ಲರಿಗೂ ಗೊತ್ತಿದೆ, ಜಪಾನ್ನಲ್ಲಿ ಕ್ಯೋಟೋ ಅಂತಕ್ಕಂಥ ಒಂದು ಸಿಟಿ. ಇತ್ತೀಚಿನ ದಶಕಗಳಲ್ಲಿ ಇವತ್ತೇ ನಾವು ಈ ವರ್ಷದ ನಮ್ಮ ಮನೆ ಅಥವಾ ನಮ್ಮ ಊರು ಅಥವಾ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯದ ಟೆಂಪ್ರೇಚರನ್ನು ಗಮನಿಸಿದಾಗ ನಮಗೊಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರುತ್ತೆ ಅಂದರೆ, ಮುಂದೊಂದು ದಿನ ಇದೇ ಥರ ಟೆಂಪ್ರೇಚರ್ ಜಾಸ್ತಿ ಆದರೆ ಏನು 2.4% ನೀರಿನ ಅಂಶವನ್ನು ಹೊಂದಿರತಕ್ಕಂತಹ ಈ ಮಂಜುಗಡ್ಡೆ ಕರಗಿದರೆ, ಸಮುದ್ರದ ಮಟ್ಟ ಜಾಸ್ತಿ ಆದರೆ, ಅಥವಾ ಇದೇ ಥರ ಉಷ್ಣತೆ ಎಲ್ಲರ ಇತ್ತು ಅಂದರೆ ಸ್ಪರ್ಮ್ ಕೌಂಟ್ ಏನಾಗುತ್ತೆ, ಕಡಿಮೆ ಆಗತ್ತೆ.
ಅಷ್ಟೇ ಅಲ್ಲ, ಭೂಮಿ ಮೇಲಿರ್ತಕ್ಕಂಥ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಆ ಮೇಲಕ್ಕೆ ಹೋದಂಥ ನೀರು ಎಲ್ಲೋ ಒಂದು ಜಾಗದಲ್ಲಿ ಸರಿಯಾಗಿ ಸುರಿದು ಪ್ರವಾಹ ಆಗತ್ತೆ, ಅತಿವೃಷ್ಟಿ ಆಗತ್ತೆ, ಅನಾವೃಷ್ಟಿ ಆಗತ್ತೆ. ಹಾಗಾಗಿ ಈ ಭೂಮಿಯ ಮೇಲೆ ಇರ್ತಕ್ಕಂತಹ ಈ ಪರಿವರ್ತನಾ ಮಂಡಲದಲ್ಲಿರ್ತಕ್ಕಂತಹ ತಾಪವನ್ನು ಕಡಿಮೆ ಮಾಡಿದ್ರೆ ಈ ಭೂಮಿ ಮೇಲೆ ಮುಂದೊಂದು ದಿನ ಜೀವಿಗಳು ಉಳ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಈ ಜಪಾನಲ್ಲಿರ್ತಕ್ಕಂತಹ ಕ್ಯೂಟೋ ಎಂಬ ಸಿಟಿಯಲ್ಲಿ ಒಂದು ಪ್ರೋಟೋಕಾಲನ್ನು, ಒಂದು ನಿಬಂಧನೆಗಳನ್ನು ಒಳಪಟ್ಟಂತಹ ಮೀಟಿಂಗನ್ನು ಮಾಡ್ತಾರೆ ಸ್ನೇಹಿತರೆ. ಆ ಮೀಟಿಂಗಲ್ಲಿ ಅವರು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಿಸೈಡನ್ನು ಮಾಡ್ತಾರೆ. ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಅವರವ್ರ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಸ್ವಚ್ಛ ಅಭಿವೃದ್ಧಿ ಕ್ರಿಯಾವಿನ್ಯಾಸ ಪ್ರಾಧಿಕಾರವನ್ನು ಮಾಡಿ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ನಿಬಂಧನೆಗಳನ್ನು ಹಾಕಿ ಈ ಪರಿಸರದಲ್ಲಿರ್ತಕ್ಕಂತಹ ತಾಪವನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಪ್ರೋಗ್ರಾಮ್ಗಳನ್ನು ಮಾಡಬೇಕು ಆ ಪ್ರೋಗ್ರಾಮ್ಗಳನ್ನು ಮಾಡಿ ಇಂಪ್ಲಿಮೆಂಟ್ ಮಾಡಿ ಈ ಭೂಮಿಯ ಮೇಲೆ ಜೀವಿಗಳನ್ನು ಉಳಿಸ್ಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ, ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳೂ ಕೂಡ ಈ ಒಂದು ಕಾರ್ಯವನ್ನು ಮಾಡಿ ಮುಂದಿನ ಭವಿಷ್ಯದ ಪೀಳಿಗೆ ಉಳಿಯುವ ಹಾಗೆ ಮಾಡಿ ಹೋಗಬೇಕು ಅಂತಕ್ಕಂತಹ ಒಂದು ಮಾಹಿತಿಯನ್ನು ಇಡೀ ಜಗತ್ತಿಗೆ ರವಾನೆ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಒನ್ ಆಫ್ ದ ಬ್ಯೂಟಿಫುಲ್ ಕ್ವಶನ್, ಕೆಳಗಿನ ಯಾವ ಒಂದು ಪ್ರಮುಖವಾದ ಹಸಿರು ಮನೆ ಅನಿಲ ಅಲ್ಲ? ನೋಡಿ, ಈ ಕನ್ನಡ ನೋಡಿದ್ರೇ ತಲೆ ಕೆಡುತ್ತೆ. ಕನ್ನಡ ನೋಡಿದ್ರೆ ಯಾಕೆ ತಲೆ ಕೆಡುತ್ತೆ ಅಂದರೆ, ಅದು ಇಂಗ್ಲೀಷ್ ಕ್ವಶನನ್ನು ಈ ಥರ ಬ್ಯೂಟಿಫುಲ್ಲಾಗಿ ಮನುಷ್ಯರು ಟ್ರಾನ್ಸ್ಲೇಷನ್ ಮಾಡಿಲ್ಲ, ಅದು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿದೆ. ಹಾಗಾಗಿ ಆದಷ್ಟು ಇಂಗ್ಲೀಷ್ ಪದಗಳನ್ನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ಸಿಗೋಸ್ಕರನಾದರೂ ಸ್ವಲ್ಪ ಓದ್ತಾ ಬನ್ನಿ. ಈ ಪ್ರಶ್ನೆ ತುಂಬ ಈಸಿ ಇದೆ. ನಮ್ಮ ಭೂಮಿಯ ಮೇಲೆ ಅತಿ ಹೆಚ್ಚು ತಾಪವನ್ನು ಹಿಡಿದಿಡ್ತಕ್ಕಂತಹ ಒಂದು ವಸ್ತು ನೀರಾವಿ ಸ್ನೇಹಿತರೆ. ನೆಕ್ಸ್ಟ್ ಹಸಿರು ಮನೆ ಅನಿಲ ಕಾರ್ಬನ್ ಡೈಆಕ್ಸೈಡ್, ಅದರ ನಂತರ ಮೀಥೇನ್. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಓಝೋನ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಈ ಮೇಲಿನ 3 ಅನಿಲಗಳು ಏನು ಮಾಡುತ್ತೆ ಅಂದರೆ, ಏನು ಸೂರ್ಯನಿಂದ ಬರ್ತಕ್ಕಂತಹ ಅವಕೆಂಪು ಕಿರಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಿಡ್ಕೊಂಡು ಭೂಮಿಯ ತಾಪವನ್ನು ಏನು ಮಾಡ್ತಾ ಇದೆ, ಬಿಸಿ ಮಾಡ್ತಾ ಇದೆ. ಎಕ್ಸೆಪ್ಟ್ ಯಾವುದನ್ನು ಬಿಟ್ಟು ಅಂತ ಕೇಳಿದ್ರೆ ದಟ್ ಈಸ್ ಓಝೋನನ್ನು ಬಿಟ್ಟು ಸ್ನೇಹಿತರೆ. ನೆಕ್ಸ್ಟ್ ಕೋನಿಫರ್ಗಳು ಇದರ ಜೀವ ಸಮೂಹದ ಲಕ್ಷಣವಾಗಿದೆ ಅಂತ. ಸಾಮಾನ್ಯವಾಗಿ ನಾವು ಬಯೋಮ್ ಅಂತಕ್ಕಂಥ ಒಂದು ಪದವನ್ನು ಬ್ಯೂಟಿಫುಲ್ಲಾಗಿ ಕೇಳಿದ್ದೀವಿ. ಜಲ ಬಯೋಮ್, ನೆಲ ಬಯೋಮ್. ಅಷ್ಟೇ ಅಲ್ಲ, ದಟ್ ಈಸ್ ಡೆಸಿಡಿಯಸ್ ಅಂದರೆ ಉದುರೆಲೆ ಕಾಡುಗಳು. ನೆಕ್ಸ್ಟ್ ಸದಾ ಹಸಿರಾಗಿರ್ತಕ್ಕಂತಹ ಕಾಡುಗಳು, ಟಂಡ್ರಾ ಬಯೋಮ್, ಟೈಗಾ ಬಯೋಮ್. ಸೊ ಸ್ನೇಹಿತರೆ, ಈ ಟಂಡ್ರಾ ಮತ್ತು ಟೈಗಾ ಬಯೋಮ್ ಇದೆಯಲ್ವಾ, ಇವೆರಡೂ ಕೂಡ ಶೀತ ಬಯೋಮ್ಗಳು. ಅಂದರೆ ಟೈಗಕ್ಕೂ ಮತ್ತು ಟಂಡ್ರಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಟಂಡ್ರಾದಲ್ಲಿ ಫರ್ಮಾಫ್ರಾಸ್ಟ್ ಕರುತ್ತೆ. ಅಂದರೆ ಫರ್ಮಾಫ್ರಾಸ್ಟ್ ಅಂದರೆ ಶೀತಲ ಘನೀಭವಿಸಿದ ನೆಲ ಇರುತ್ತೆ, ಗಟ್ಟಿಯಾಗಿರ್ತಕ್ಕಂತಹ ನೆಲ ಇರಲ್ಲ. ಅದೇ ಟೈಗಾದಲ್ಲಿ ಏನಾಗಿರುತ್ತೆ ಅಂದರೆ ಗಟ್ಟಿಯಾಗಿರ್ತಕ್ಕಂಥ ನೆಲ ಇರುತ್ತೆ. ಅಂತಹ ಈ ಶೀತ ಬಯೋಮ್ ಏನಿದೆ, ಏನು ಆ ಟೈಗಾ ಅಂತಕ್ಕಂತಹ ಬಯೋಮ್ ಏನಿದೆ, ಆ ಟೈಗಾ ಬಯೋಮಲ್ಲಿ ಈ ಕೋನಿಫರಸ್ ಟ್ರೀಗಳು ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತೆ ಸ್ನೇಹಿತರೆ. ಹಾಗಾಗಿ ಶೀತ ಪ್ರದೇಶ ಅಂದ ತಕ್ಷಣ ನಿಮಗೆ ಅರ್ಥ ಆಗಿದೆ, ದಟ್ ಈಸ್ ಹಿಮಾಲಯಸ್ಗಳಲ್ಲಿ ಈ ಟೈಗಾ ಬಯೋಮ್ಗಳಲ್ಲಿ ಈ ಕೋನಿಫರ್ಗಳು ಏನಾಗುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ಹಳೆಯ ಮರಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂತಹ ಈ ಸಸ್ಯಗಳು ಈ ಕೆಳಕಂಡ ಯಾವ ಬಯೋಮಲ್ಲಿ ಕಂಡು ಬರುತ್ತೆ ಅಂದರೆ ಶೀತ ಬಯೋಮಲ್ಲಿ ಕಂಡು ಬರುತ್ತೆ. ಶೀತ ಅಂದರೆ ಓಹೋ ಹಿಮಾಲಯ. ಓಕೆ, ನೆನಪಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ನೋಡಿ, ಇದು ಸಿಂಪಲಾಗಿ ಕೇಳಿದ್ದಾನೆ. PM10 ಎಂದು ಹೆಸರಿಸಿದ ಕಣದ ದ್ರವ್ಯವು ಅಂದರೆ ಈ ಕಣಗಳ ಈ ಕೆಳಕಂಡ ಏನು ಮೆಜರ್ಮೆಂಟ್ ಕೊಟ್ಟಿದ್ದೀವಿ ಇದಕ್ಕಿಂತ ಕಡಿಮೆ ಅಂತ ಕೇಳಿದ್ದಾನೆ. ಸಿಂಪಲ್ ಸ್ನೇಹಿತರೆ, 10 ಮೈಕ್ರೋಮೀಟರ್ಗಿಂತ ಕಡಿಮೆ ಇರೋದನ್ನು ನಾವು PM10 ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ ಪ್ರಶ್ನೆಯಲ್ಲೇ ಉತ್ತರ ಇದೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ದಟ್ ಈಸ್ ಫೋಟೋ ಕೆಮಿಕಲ್ ಸ್ಮಾಗ್ ಅಂತ ಕರಿತೀವಿ. ದ್ಯುತಿ ರಾಸಾಯನಿಕ ಸ್ಮಾಗ್ ಈ ಉತ್ಪಾದನೆಯ ಪ್ರತಿಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾವುದು ಸರಿ ಅಂತ. ಎಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುತ್ತೋ, ಎಲ್ಲಿ ಅತಿ ಹೆಚ್ಚು ದಟ್ಟವಾಗಿರ್ತಕ್ಕಂಥ ವಾಹನಗಳು ಕಾರ್ಖಾನೆಗಳಿರುತ್ತೋ ಅಲ್ಲಿನ ವಾತಾವರಣದಲ್ಲಿ ನೈಟ್ರೋಜನ್ ಆಕ್ಸೈಡ್ಗಳು ಬಿಡುಗಡೆ ಆಗುತ್ತೆ, ಹೈಡ್ರೋಕಾರ್ಬನ್ಸ್ಗಳು ಬಿಡುಗಡೆ ಆಗುತ್ತೆ. ಆ ನೈಟ್ರೋಜನ್ ಆಕ್ಸೈಡ್ಗಳು, ಈ ಹೈಡ್ರೋಕಾರ್ಬನ್, ಈ ರಾಸಾಯನಿಕಗಳು ಅಲ್ಲಿ ಇರ್ತಕ್ಕಂತಹ ಫಾಗ್ ಮಂಜುವಿನಲ್ಲಿ ಕರಗಿ ಅಲ್ಲಿ ಬೀಳ್ತಕ್ಕಂತಹ ಸೂರ್ಯನ ಶಾಖದಿಂದ ರಾಸಾಯನಿಕ ವಸ್ತುವಾಗಿ ಪರಿವರ್ತನೆ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಸ್ಮಾಗ್ ಅಂತ ಕರಿತೀವಿ. ಫೋಟೋ ಕೆಮಿಕಲ್ ಸ್ಮಾಗ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ದೆಹಲಿಯಂತಹ
ಪ್ರದೇಶಗಳಲ್ಲಿ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹ ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುತ್ತೆ ಸ್ನೇಹಿತರೆ. ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕೊಡುತ್ತೆ. ನೋಡಿ, ಆ ಪ್ರಶ್ನೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ದ್ವಿತೀಯ ಅಂತ ಅಂದರೆ ದಟ್ ಇಸ್ ಲೈಟ್ ಅಂದರೆ ಸೋಲಾರ್ ರೇಡಿಯೇಷನ್ಸ್, ಕೆಮಿಕಲ್, ನೈಟ್ರೋಜನ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಕಾರ್ಬನ್, ಸ್ಮಾಗ್, ಆ ಹೊಗೆಯಿಂದ ಆ ಮಂಜು, ಫಾಗ್, ಅವೆರಡೂ ಸೇರಿ ಸ್ಮೋಕ್ ಆ್ಯಂಡ್ ಫಾಗ್ ಎರಡೂ ಸೇರಿ ಸ್ಮಾಗ್ ಆಗುತ್ತೆ. ಈ ಥರ ಫೋಟೋ ಕೆಮಿಕಲ್ ಸ್ಮಾಗಿಗೆ ಕಾರಣವಾಗಿರ್ತಕ್ಕಂತಹ ರೈಟ್ ಆಪ್ಷನ್ ಯಾವುದು ಅಂತ ಕೇಳಿದ್ರೆ ಸಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸ್ಟೆಮ್ನ ಮುಖ್ಯ ಉದ್ದೇಶವಾಗಿದೆ? ಸೊ ತಮಗೆಲ್ಲರಿಗೂ ಗೊತ್ತಿದೆ ಸ್ಟೆಮ್ ಅಂದರೆ ಏನು ಅಂತ. ಸೊ ಸ್ನೇಹಿತರೆ, ಈ ವಿಜ್ಞಾನ ಜ್ಯೋತಿ ಯೋಜನೆ ಅಡಿಯಲ್ಲಿ, ಏನು ಈ ಸೈನ್ಸ್ ಜ್ಯೋತಿ ಯೋಜನೆ ಅಡಿಯಲ್ಲಿ ಈ ಘನ ಸರ್ಕಾರ ಏನು ಮಾಡುತ್ತೆ ಅಂದರೆ ಈ ಸ್ಟೆಮ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರೋಗ್ರಾಮನ್ನು ತರುತ್ತೆ ಸ್ನೇಹಿತರೆ. ಹಾಗಾದರೆ ಸ್ಟೆಮ್ ಅಂದರೆ ಏನು? ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ. ಈ ಸೈನ್ಸ್ ಮತ್ತು ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ 9ನೇ ತರಗತಿಯಿಂದ 12ನೇ ತರಗತಿಯ ಒಳಗಡೆ ಇರತಕ್ಕಂಥ ಅತಿ ಪ್ರತಿಭಾನ್ವಿತ ಹುಡುಗಿಯರು ಆರ್ ಮಹಿಳೆಯರಿಗೆ ನಾವು ವಿಶೇಷವಾಗಿರ್ತಕ್ಕಂತಹ ಈ ಒಂದು ವಿಷಯಗಳಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇದೆಯಲ್ವಾ, ಈ ಯೋಜನೆಗೆ ನಾವೇನಂತ ಕರಿತೀವಿ? ಸ್ಟೆಮ್ ಅಂತ ಕರಿತೀವಿ ಸ್ನೇಹಿತರೆ. ಈ ಒಂದು ಯೋಜನೆ ಅಡಿಯಲ್ಲಿ ಮತ್ತಷ್ಟು ಪ್ರತಿಭಾನ್ವಿತೆ ಈ ಹೆಣ್ಣು ಮಕ್ಕಳು ಅವರ ಪ್ರತಿಭೆಯನ್ನು ಗುರುತಿಸ್ಕೊಂಡ್ರೆ ಈ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಈ ಹೆಣ್ಣು ಮಕ್ಕಳನ್ನು US ಈ ಒಂದು ಪ್ರಯೋಗಾಲಯಗಳಲ್ಲಿ ಅಂದರೆ ಅಮೇರಿಕದ ಪ್ರಯೋಗಾಲಯಗಳಲ್ಲಿ ಮತ್ತಷ್ಟು ಸಂಶೋಧನೆಗೆ ಅನುವು ಮಾಡಿಕೊಡ್ತಕ್ಕಂಥದ್ದು ಈ ಸ್ಟೆಮ್ನ ಉದ್ದೇಶ ಸ್ನೇಹಿತರೆ. ಹಾಗಾಗಿ ಈ ಸ್ಟೆಮ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ, ಸೊ 9ರಿಂದ 12ನೇ ತರಗತಿ ಒಳಗಡೆ ಏನು ಈ ಹೆಣ್ಣು ಮಕ್ಕಳು ಓದ್ತಾರೆ ಆ ಹೆಣ್ಣು ಮಕ್ಕಳಿಗೆ ಮತ್ತಷ್ಟು ಅವುಗಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಹಾಗಾದರೆ ಮಹಿಳೆಯರನ್ನು ಉತ್ತೇಜಿಸಿ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್, ಗಣಿತ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂತಹ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥದ್ದೇ ಈ ಸ್ಟೆಮ್ ಸ್ನೇಹಿತರೆ. ಹಾಗಾಗಿ ವಿಚ್ ಇಸ್ ದ ರೈಟ್ ಆನ್ಸರ್? ಸರ್ ಅರ್ಥ ಆಗಿದೆ, ಮಹಿಳೆಯರು ಅನ್ನೋದು ಒಂದೇ ಜಾಗದಲ್ಲಿದೆ, ಹಾಗಾಗಿ ಎ ಈಸ್ ರೈಟ್ ಸ್ನೇಹಿತರೆ. ಸೊ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ರಶ್ನೆ. ಬೆಚ್ಚಗಿನ ಮತ್ತು ಅರ್ಧ ಅಂದರೆ ಹ್ಯುಮಿಡಿಟಿ, ಮತ್ತು ನೀವು ಅರ್ಧ ಅಂದರೆ ಹಾಫ್ ಅಲ್ಲ. ಹಾಗಾದರೆ ಹ್ಯುಮಿಡಿಟಿ ಪರಿಸ್ಥಿತಿ ಹೊಂದಿರತಕ್ಕಂಥ ಏನು ಕಾಡುಗಳಿದೆ ಆ ಕಾಡುಗಳು ಪ್ರದೇಶವು ಭಾರತದಲ್ಲಿ ಅಂದರೆ ಅಲ್ಪ ಶುಷ್ಕ ಋತುವಿನೊಂದಿಗೆ ಹೆಚ್ಚಿನ ಮಳೆಯಾಗುವ ಈ ಕಾಡುಗಳನ್ನು ಏನಂತ ಕರೀತಾರೋ ಗೊತ್ತಿಲ್ಲ. ಬಟ್ ಈ ಕನ್ನಡವನ್ನು ನೋಡಿಬಿಟ್ರೆ ನನಗಂತೂ ತಲೆ ಗರ ತಿರುಗತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಆಂಗ್ಲ ಮಾಧ್ಯಮದ ಪ್ರಶ್ನೆಗಳಿಗೆ ಬೈಂಡಾಗಿ. ಸೊ ಸಿಂಪಲ್, ಇಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಕ್ಕೆ ಅದು ನೀಟಾಗಿ ಆ ಕ್ವಶನ್ಸ್ ನಿಮಗೆ ಕ್ಲೂನ ಕೊಡುತ್ತೆ. ಬೆಚ್ಚಗಿನ ಅಂದರೆ ಅಲ್ಲಿ ಹ್ಯುಮಿಡಿಟಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ, ಮತ್ತು ಋತುಗಳು ಕೂಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾಗಿ ಅಲ್ಲಿ ಸದಾ ಮಳೆ ಆಗ್ತಾ ಇರುತ್ತೆ. ಸದಾ ಮಳೆ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಕಾಡು ಏನಾಗಿರುತ್ತೆ? ಸದಾ ಹಸಿರಾಗಿರುತ್ತೆ. ಹಾಗಾದರೆ ವಿಚ್ ಇಸ್ ದ ರೈಟ್ ಆನ್ಸರ್? ಎವರ್ಗ್ರೀನ್ ಫಾರೆಸ್ಟ್ಗಳು ಇಂತಹ ಒಂದು ಪರಿಸ್ಥಿತಿಯನ್ನು ಹೊಂದಿರತಕ್ಕಂತಹ ಜಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಕ್ಲೌಡ್ ಸೀಡಿಂಗ್ ಅಂತ ಮಾಡ್ತೀವಿ ನಾವು. ಎಲ್ಲಿ ಮಳೆ ಆಗಲ್ವೋ ಅಂದರೆ ಭೂಮಿಯ ಮೇಲಿಂದ ನೀರೇನಾಗಿರುತ್ತೆ? ಆವಿಯಾಗಿ ಪರಿವರ್ತನಾ ಮಂಡಲದಲ್ಲಿ ಇರುತ್ತೆ. ಆ ಪರಿವರ್ತನಾ ಮಂಡಲದಲ್ಲಿರ್ತಕ್ಕಂಥ ಆ ನೀರು ಅತಿ ಹೆಚ್ಚಿನ ತಾಪದಿಂದ ಘನೀಭವಿಸೋಲ್ಲ, ಅಂದರೆ ಅದು ಕಂಡೆನ್ಸೇಷನ್ ಸಾಂದ್ರೀಕರಣ ಪ್ರಕ್ರಿಯೆಗೆ ಒಳಪಡಲ್ಲ. ಆಗ ನಾವೊಂದು ಕೆಮಿಕಲನ್ನು ಏನು ಮಾಡ್ತೀವಿ? ಇಲ್ಲಿ ಸ್ಪ್ರೇ ಮಾಡ್ತೀವಿ. ಆ ಕೆಮಿಕಲ್ ಸ್ಪ್ರೇ ಮಾಡಿದಾಗ ಆ ಕೆಮಿಕಲ್ ಏನು ಮಾಡುತ್ತೆ ಅಂದರೆ ಏನು ಆವಿ ರೂಪದಲ್ಲಿರ್ತಕ್ಕಂತಹ ಏನು ನೀರಿದೆ ಅಲ್ಲಿರ್ತಕ್ಕಂಥ ಉಷ್ಣವನ್ನು ಅಬ್ಸಾರ್ವ್ ಮಾಡುತ್ತೆ. ಆ ಉಷ್ಣವನ್ನು ಅಬ್ಸಾರ್ವ್ ಮಾಡಿದಾಗ ಆ ಆವಿ ಉಷ್ಣವನ್ನು ಕಳ್ಕೊಂಡು ಆ ಆವಿಯ ಕಣಗಳು ಒಂದೊಂದು ಸೇರ್ತಾ ನೀರಿನ ಹನಿಗಳಾಗತ್ತೆ. ಆ ನೀರಿನ ಹನಿಗಳು ಭಾರವಾಗಿ ಮೋಡವಾಗಿ ಮಳೆಯ ರೂಪದಲ್ಲಿ ಬರುತ್ತೆ. ಹಾಗಾದರೆ ಆ ಆವಿ ರೂಪದಲ್ಲಿರ್ತಕ್ಕಂಥ ನೀರಿನ ಅಣುಗಳನ್ನು ದ್ರವರೂಪಕ್ಕೆ ತಂದು ಮೋಡ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಉಷ್ಣವನ್ನು ಹೀರ್ಕೊಳ್ಬೇಕು. ಉಷ್ಣವನ್ನು ಹೀರ್ಕೊಂಡು ಆ ನೀರಿನ ಅಣುಗಳನ್ನು ಸೇರಿಸಬೇಕು. ಇದಕ್ಕೆ ನಾವು ಮೋಡ ಬಿತ್ತನೆ ಆರ್ ಕ್ಲೌಡ್ ಸೀಡಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಆ ಕ್ಲೌಡ್ ಸೀಡಿಂಗಲ್ಲಿ ಈ ಕೆಳಕಂಡ ಯಾವ ಕೆಮಿಕಲ್ಸನ್ನು ಬಳಸ್ತೀವಿ ಅಂತ ಪ್ರಶ್ನೆ ಇದೆ. ಬ್ಯೂಟಿಫುಲ್. ಅನೇಕ ಸತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ತಾನೇ ಇದೆ, ಈಗ ಬಂದಿದೆ, ಮುಂದೆ ಬರ್ತಾ ಇರುತ್ತೆ. ಹೆಂಗೆ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ. ಈ ಒಂದು ಕಾನ್ಸೆಪ್ಟಿಗೆ
ಕಾನ್ಸೆಪ್ಟ್ ಇಲ್ಲದೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ ಇಲ್ಲ. ನಮಗೆಲ್ಲ ಗೊತ್ತಿದೆ ಸರ್, ಸಿಲ್ವರ್ ಅಯೋಡೈಡನ್ನು ಹಾಕಿದಾಗ ಆ ಪರಿವರ್ತನಾ ಮಂಡಲದಲ್ಲಿ ಇರ್ತಕ್ಕಂಥ ಉಷ್ಣವನ್ನು ಅಬ್ಸಾರ್ವ್ ಮಾಡಿಬಿಡುತ್ತೆ. ಆವಾಗ ನೀರಿನ ಅಣುಗಳು ಸೇರಿ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಅಷ್ಟೇ ಅಲ್ಲ, ಡ್ರೈ ಐಸ್, ಈ ಡ್ರೈ ಐಸನ್ನು ಹಾಕಿದಾಗ ಕೂಡ ಅದು ಕೂಡ ಡ್ರೈ ಐಸ್ ಅಂದರೆ ಏನು ಸರ್? ಏನಿಲ್ಲ, ಘನಸ್ಥಿತಿಯ ಕಾರ್ಬನ್ ಡೈಆಕ್ಸೈಡ್, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ಗೆ ನಾವೇನಂತ ಕರಿತೀವಿ? ಡ್ರೈ ಐಸ್ ಅಂತ ಕರಿತೀವಿ. ಈ ಡ್ರೈ ಐಸು ಕೂಡ ಏನು ಮಾಡುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಉಷ್ಣವನ್ನು ಅಬ್ಸಾರ್ವ್ ಮಾಡಿ ಅಲ್ಲಿ ಮೋಡವನ್ನು ಫಾರ್ಮೇಷನ್ ಮಾಡುತ್ತೆ. ಆ ಮೋಡ ಭಾರವಾಗಿ ಚಟಪಟ ಚಿಟಪಟ ಚಿಟಪಟ ಅಂತ ಹಿಡುಕೊಂತ ಮಳೆಯು ಹಿಡುಕೊಂತ ಮಳೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸಿಲ್ವರ್ ಅಯೋಡೈಡ್ ಮತ್ತು ಡ್ರೈ ಐಸ್ ಇವು ಎರಡೂ ಕೂಡ ಕ್ಲೌಡ್ ಸೀಡಿಂಗಲ್ಲಿ ಬಳಸ್ತೀವಿ. ಇನ್ನೊಂದು ಹೇಳ್ತೀನಿ, ಲಿಕ್ವಿಡ್ ಪ್ರೋಪೇನ್ನು ಕೂಡ ನಾವು ಕ್ಲೌಡ್ ಸೀಡಿಂಗಲ್ಲಿ ಬಳಸ್ತೀವಿ. ಇಲ್ಲಿ ಲಿಕ್ವಿಡ್ ಪ್ರೋಪೇನ್ ಕೊಟ್ಟಿಲ್ಲ, ಎ ಮತ್ತು ಬಿ. ಹಾಗಾದರೆ ದಟ್ ಇಸ್ ದ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗುವ ಸ್ನೇಹಿತರೆ. ಹಾಗಾದರೆ ಈ ಕೆಳಕಂಡ ಕೆಮಿಕಲ್ಸ್ಗಳಿದೆ. ಮೋಸ್ಟ್ಲಿ ಆಸ್ಪ್ರಿನ್ ಇದೆ, ಟಾಕ್ಸೋಲ್ ಇದೆ, ಪೆನ್ಸಿಲಿನ್ ಇದೆ, ನೆಕ್ಸ್ಟ್ ಪೆಪರಾಝೈನ್ ಇದೆ. ಹಾಗಾದರೆ ಈ 4 ಮೆಡಿಸಿನ್ಸ್ ಏನಿದೆ, ಈ 4 ಮೆಡಿಸಿನ್ಸ್ಗಳಲ್ಲಿ ವನ್ಯ ಪ್ರಭೇದಗಳಿಂದ ಅಂದರೆ ಈ ಸಸ್ಯಗಳಿಂದ ಪಡೆದಿರ್ತಕ್ಕಂಥ, ಸಸ್ಯಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಮೆಡಿಸಿನ್ಸ್ಗಳು ಯಾವುದು ಅಂತ ಕೇಳಿದಾನೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ನೇಹಿತರೆ, ಎಕ್ಸಾಂಪಲಿಗೆ ಆಸ್ಪ್ರಿನ್ ಅಂತ ಹೇಳ್ತೀವಿ ನಾವು, ಕ್ಲಿಯರ್. ಸೊ ಆಸ್ಪ್ರಿನ್ ವಿಲೋ ಅಂತಕ್ಕಂಥ ಮರ ಏನಿದೆ, ಆ ಮರದ ತೊಗಟೆಯಿಂದ ಈ ಸ್ಯಾಲಿಸಿಲಿಕ್, ಹರಳು ರೂಪದ ಸ್ಯಾಲಿಸಿಲಿಕ್ ಆ್ಯಸಿಡ್, ಆ ಸ್ಯಾಲಿಸಿಲಿಕ್ ಆ್ಯಸಿಡನ್ನೇ ನಾವೇನಂತ ಕರಿತೀವಿ? ಆಸ್ಪ್ರಿನ್ ಅಂತ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ಯು ಅಂತಕ್ಕಂಥ ಮರದ ತೊಗಟೆಯಿಂದ ಈ ಟಾಕ್ಸೋಲ್ ಅಂತಕ್ಕಂಥ ಕೆಮಿಕಲನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿದೆ, ಪೆನಿಸಿಲಿಯಂ ನೊಟೇಟಮ್ ಎಂಬ ಶಿಲೀಂಧ್ರದಿಂದ ಈ ಪೆನಿಸಿಲಿನ್ ಅಂತಕ್ಕಂತಹ ಔಷಧಿನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮಾನವ ಮೊಟ್ಟ ಮೊದಲು ಕಂಡುಹಿಡಿದ ಆಂಟಿಬಯೋಟಿಕ್ ಅಲೆಕ್ಸಾಂಡರ್ ಫ್ಲೆಮಿಂಗ್, ದಟ್ ಇಸ್ ದ ಪೆನಿಸಿಲಿನ್. ಹಾಗಾದರೆ ಪೈಪರಾಝೈನ್ ಏನು? ಏನಿಲ್ಲ ಸರ್, ಅದೇ ಒಂದು ಬ್ಯೂಟಿಫುಲ್ ಆಗಿ ಆನ್ಸರ್. ಅದು ರಾಸಾಯನಿಕ ವಸ್ತುಗಳಿಂದ ತಯಾರು ಮಾಡ್ತಾರೆ. ಅದನ್ನು ಯಾವುದೇ ಸಸ್ಯ ಆ ಸಸ್ಯದ ತೊಗಟೆಗಳಿಂದ ತಯಾರು ಮಾಡಲ್ಲ. ಸಿಂಪಲ್, ವಿಲ್ಲೋ ಅನ್ನೋ ಸಸ್ಯದ ತೊಗಟೆಯಿಂದ ಆಸ್ಪರಿನ್ ತೆಗಿತೀವಿ, ಯು ಅನ್ನೋ ಸಸ್ಯದ ತೊಗಟೆಯಿಂದ ಟಾಕ್ಸೋಲನ್ನು ತೆಗಿತೀವಿ, ನೆಕ್ಸ್ಟ್ ಶಿಲೀಂಧ್ರಗಳಿಂದ ಪೆನ್ಸಿಲಿನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಪೈಪರಾಝೈನ್ ಇದೆ, ಅದನ್ನು ಯಾವುದೇ ಸಸ್ಯ ಪ್ರಭೇದಗಳಿಂದ ಆರ್ ವನ್ಯ ಪ್ರಭೇದಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಲ್ಲ. ಹಾಗಾಗಿ ಡಿ ಅನ್ನು ಬಿಟ್ಟು ಎ ಬಿ ಸಿ ಇಸ್ ದ ರೈಟ್ ಆನ್ಸರ್, ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೋಡಿ, ಈ ಪ್ರಶ್ನೆ ಬಹಳ ಬ್ಯೂಟಿಫುಲ್ ಆಗಿದೆ. ಕ್ಯಾನ್ಸರ್ಗೆ ಕಾರಣವಾಗುವ ಪದಾರ್ಥವನ್ನು ಈ ಕೆಳಕಂಡಂತೆ ಏನಂತ ಕರಿತೀವಿ? ಎಲ್ರಿಗೂ ಗೊತ್ತಿದೆ, ಈಸಿಯಾಗಿ ಮೂವ್ ಮಾಡಿ ಸರ್. ಕಾರ್ಸಿನೋಜೆನ್ ಸೆಲ್ಸ್ ಅಂತ ಕರಿತೀವಿ. ಈ ಕಾರ್ಸಿನೋಜನ್ ಸೆಲ್ಸ್ಗಳು ಏನಾಗುತ್ತೆ ಅಂದರೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಹಾಗಾಗಿ ಸಿ ದ ರೈಟ್ ಆನ್ಸರ್ ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಪ್ರಶ್ನೆಗೆ, ಎಕ್ಸಾಂಪಲ್ ಹೆವಿ ಮೆಟಲ್ಸ್ ಅಂತ ಕರಿತೀವಿ, ಭಾರವಾದ ಲೋಹಗಳು. ಆ ಭಾರವಾದ ಲೋಹಗಳಿಗೆ ಸಂಬಂಧಪಟ್ಟಂತೆ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಫಸ್ಟ್, ಹೈ ಡೆನ್ಸಿಟಿ, ಅಧಿಕ ಸಾಂದ್ರತೆ, ತುಂಬ ಕಡಿಮೆ ಪರಮಾಣು ತೂಕ. ಭಾರವಾದ ಲೋಹ ಅಂದಮೇಲೆ ಪರಮಾಣು ತೂಕ ಕಡಿಮೆ ಇರುತ್ತಾ? ಇದು ಡಬ್ಬ, ಇದು ಈ ಆಪ್ಷನ್ ಅಲ್ಲ. ನೆಕ್ಸ್ಟ್, ಪರಮಾಣು ತೂಕ ಕಡಿಮೆ ಇದೆ ಅಂದಮೇಲೆ ಅದರ ಪರಮಾಣು ಸಂಖ್ಯೆನೂ ಕೂಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾಗಿ ತುಂಬ ಕಡಿಮೆ ಪರಮಾಣು ತೂಕ ಅಲ್ಲ, ಯಾಕಂದರೆ ಅದು ಭಾರವಾದ ಲೋಹ. ಭಾರವಾದ ಲೋಹ ಅಂದಮೇಲೆ ಅದರ ಪರಮಾಣು ಸಂಖ್ಯೆಯೂ ಕೂಡ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ತುಂಬ ಕಡಿಮೆ ಪರಮಾಣು ಸಂಖ್ಯೆ, ಸೊ ಇದು ಕೂಡ ಅಲ್ಲ. ಹಾಗಾದರೆ ನಮ್ಮ ಪರಮಾಣು ಸಂಖ್ಯೆ 20ರ ನಂತರ ಬರ್ತಕ್ಕಂಥ ಏನು ಲೋಹಗಳಿದೆ, ಆ ಲೋಹಗಳನ್ನು ನಾವು ಭಾರವಾದ ಲೋಹಗಳು ಅಂತ ಕರಿತೀವಿ. ಆ ಭಾರವಾದ ಲೋಹಗಳು ಅಧಿಕ ಸಾಂದ್ರತೆಯನ್ನು ಹೊಂದಿರುತ್ತೆ. ಅಷ್ಟೇ ಅಲ್ಲ, ಈ ಹೆವಿಯರ್ ಮೆಟಲ್ಸ್ ಏನಿದೆ ಇವು ಜೀವಿಗಳಿಗೆ, ಪ್ರಕೃತಿಗೆ ಏನಾಗಿದೆ? ಹಾನಿಕಾರಕವಾಗಿದೆ ಸ್ನೇಹಿತರೆ. ಹಾಗಾಗಿ ಎ ಮತ್ತು ಡಿ ರೈಟ್ ಆನ್ಸರ್ ಆಗುತ್ತೆ. ಎ ಮತ್ತು ಡಿ ರೈಟ್ ಆನ್ಸರ್ನ ಹೊಂದಿರತಕ್ಕಂಥ ಆಪ್ಷನ್ ಯಾವುದಪ್ಪ ಅಂತ ಕೇಳಿದ್ರೆ ಡಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಕ್ವಶನ್ಸ್ ಇದೆ. ವಾಯುಗೋಲದ ಯಾವ ಪದರದಲ್ಲಿ ಓಝೋನ್ ಗರಿಷ್ಠ ಸಾರತೆ ಕಂಡುಬರುತ್ತೆ? ಅಂದರೆ ಸಿಂಪಲ್ ಹಿಂಗೆ ಕೇಳಿದನಷ್ಟೇ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಭೂಮಿಯನ್ನು ನಾವು ಹೇಗೆ ಅಧ್ಯಯನ ಮಾಡಬೇಕಪ್ಪ ಅಂದರೆ, ಸರ್ ಭೂಮಿಯ ಸೆಂಟ್ರಲ್ಲಿ ಅತ್ಯಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ನಿಫೆ ಇದೆ ಸರ್. ಅದಕ್ಕಿಂತ ಸ್ವಲ್ಪ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಮ್ಯಾಂಟಲ್ ಇದೆ ಸರ್. ಅದಕ್ಕಿಂತ ಸ್ವಲ್ಪ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ಕ್ರಸ್ಟ್ ಇದೆ ಸರ್. ಅದಕ್ಕಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ಟ್ರೋಪೋಸ್ಪಿಯರ್. ಅದಕ್ಕಿಂತ ಕಡಿಮೆ ಸಾಂದ್ರತೆ ಸ್ಟ್ರಾಟೋಸ್ಪಿಯರ್. ಅದಕ್ಕಿಂತ ಕಡಿಮೆ ಸಾಂದ್ರತೆ ಮೀಸೋಸ್ಪಿಯರ್. ಅದಕ್ಕಿಂತ ಕಡಿಮೆ ಸಾಂದ್ರತೆ ದಟ್ ಈಸ್ ಥರ್ಮೋಸ್ಪಿಯರ್. ಫುಲ್ಲು ಕಡಿಮೆ ಸಾಂದ್ರತೆ ದಟ್ ಈಸ್ ದ ಎಕ್ಸೋಸ್ಪಿಯರ್. ಹಾಗಾಗಿ ಅತ್ಯಂತ ಹಗುರ ಅನಿಲ ಎಲ್ಲಿರುತ್ತೆ ಸಾರ್?
ಹೊರಗಡೆ ಇರುತ್ತೆ. ಅದು ಬೇಡ ಬಿಡಿ, ಒಂದು ಜಲ್ಡಿಯಲ್ಲಿ ಸ್ವಲ್ಪ ಭತ್ತ ಕಲ್ಲು ಹಾಕಿ ಸಾಣಿಸ್ಬಿಡಿ. ಭಾರ ಇರೋದೆಲ್ಲ ಸೆಂಟ್ರಿಗೆ ಬರುತ್ತೆ, ಹಗುರ ಇರೋದೆಲ್ಲ ಸೈಡಿಗೆ ಹೋಗುತ್ತೆ. ಹಾಗಾಗಿ ಅತ್ಯಂತ ಹಗುರವಾಗಿರ್ತಕ್ಕಂಥ ಹೈಡ್ರೋಜನ್ ಎಕ್ಸೋಸ್ಪಿಯರ್ಲಿರುತ್ತೆ, ಭಾರವಾಗಿರ್ತಕ್ಕಂಥ ಕಬ್ಬಿಣ ಎಲ್ಲಿರುತ್ತೆ, ನಿಕ್ಕಲ್ ಎಲ್ಲಿರುತ್ತೆ, ಸೊ ಭೂಮಿಯ ಕೇಂದ್ರದಲ್ಲಿ ಇರುತ್ತೆ. ಸುಮ್ಮನೆ ಹೇಳ್ತಾ ಇರೋದು. ಹಾಗಾದ್ರೆ ಒಂದು ಪರಮಾಣು ತಿರುಗ್ತಾ ಇದೆ ಅಂದರೆ ಅತ್ಯಂತ ಭಾರವಾದ ಕಣ ನ್ಯೂಟ್ರಾನ್ ಆ ಪರಮಾಣುವಿನ ಕೇಂದ್ರದಲ್ಲಿರುತ್ತೆ, ಅತ್ಯಂತ ಹಗುರವಾಗಿರ್ತಕ್ಕಂಥ ಎಲೆಕ್ಟ್ರಾನ್ ಆ ಪರಮಾಣುವಿನ ಹೊರಭಾಗದಲ್ಲಿರುತ್ತೆ. ನೀವು ಕೂತಿರ್ತಕ್ಕಂಥ ಕ್ಲಾಸ್ ರೂಮನ್ನು ಗರ ತಿರುಗಿಸ್ಬಿಟ್ರೆ ದಪ್ಪ ಇರೋರೆಲ್ಲ ಸೆಂಟ್ರಿಗೆ ಬರ್ತಾರೆ, ಸಣ್ಣಕ್ಕೆ ಅಥವಾ ಕಡಿಮೆ ಸೈಜ್ ಇರೋರೆಲ್ಲ ಸೈಡಿಗೆ ಹೋಗ್ತಾರೆ. ಎಂಜಾಯ್ ಮಾಡಿ ಸೈನ್ಸ್ ಕಲೀರಿ ಸ್ನೇಹಿತರೆ. ಇದು ಭೂಮಿಯಲ್ಲಿರ್ತಕ್ಕಂಥ ಈ ಮಂಡಲಗಳು, ಈ ಮಂಡಲಗಳಲ್ಲಿ ಓಝೋನ್ ಈ ಕೆಳಕಂಡ ಯಾವ ಮಂಡಲದಲ್ಲಿ ಕಂಡುಬರುತ್ತೆ? ಯಾವ ಮಂಡಲದಲ್ಲಿ ಕಂಡುಬರುತ್ತೆ ಅಂದರೆ ಸ್ಟ್ರಾಟೋಸ್ಪಿಯರಲ್ಲಿ ಕಂಡುಬರುತ್ತೆ. ತಮ್ಮೆಲ್ಲ ಗೊತ್ತಿದೆ, ಓಝೋನ್ ಅಂದರೆ 3 ಆಮ್ಲಜನಕದ ಪರಮಾಣುವನ್ನು ಹೊಂದಿರತಕ್ಕಂಥ ಅಣು ಓಝೋನ್ ಸ್ನೇಹಿತರೆ. ಹಾಗಾದರೆ ಈ ಓಝೋನ್ ಪದರವನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಕಿರಣ ಯಾವುದು ಅಂತ ಕೇಳಿದ್ರೆ ನೇರಳಾತೀತ ಕಿರಣ ಏನು ಮಾಡುತ್ತೆ? ಈ ಓಝೋನ್ ಪದರವನ್ನು ನಿರ್ಮಾಣ ಮಾಡುತ್ತೆ. ತಾನೇ ನಿರ್ಮಾಣ ಮಾಡಿರ್ತಕ್ಕಂಥ ಓಝೋನ್ ಪದರದಲ್ಲಿ ಹಾನಿಕಾರಕ ನೇರಳಾತೀತ ಕಿರಣ ಒಳಗಡೆ ಬರಲ್ಲ ಸ್ನೇಹಿತರೆ. ಹಾಗಾದರೆ ಆ ಹಾನಿಕಾರಕ ನೇರಳಾತೀತ ಕಿರಣವನ್ನು ಈ ಓಝೋನ್ ಪದರ ತಡೆದು ಜೀವಿಗಳನ್ನು ರಕ್ಷಣೆ ಮಾಡುತ್ತೆ. ಈ ಜೀವಿಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಈ ಓಝೋನ್ ಪದರ ನಮ್ಮ ಈ ವಾಯುಮಂಡಲದ ಈ ಭೂಮಂಡಲದ ಯಾವ ವಲಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಸ್ಟ್ರಾಟೋಸ್ಪಿಯರ್ ಆರ್ ಸ್ತರಗೋಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ವಿದ್ಯಮಾನಕ್ಕೆ ಸಂಬಂಧದ ಪ್ರಬಲವಾದ ಎಲ್ಲ ಹವಾಮಾನ ಈ ಕ್ಲೈಮೇಟ್ ಎಕ್ಸ್ಚೇಂಜ್, ಈ ಮೋಡಗಳು, ಮಳೆಗಳು ಇವೆಲ್ಲವೂ ಕೂಡ ತಾಪ ಜಾಸ್ತಿ ಆಗೋದು, ತಾಪ ಕಡಿಮೆ ಆಗೋದು ಅವೆಲ್ಲವೂ ಕೂಡ ಯಾವ ಮಂಡಲದಲ್ಲಿ ನಡೆಯುತ್ತೆ? ಯಾವ ಮಂಡಲದಲ್ಲಿ ನಡೆಯುತ್ತೆ? ಸೊ ಸಿಂಪಲ್, ನಮ್ಮ ಭೂಮಿಯ ಮೇಲೆ ಯಾವ ಮಂಡಲ ಇದೆ ಸರ್? ಯಾವ ಮಂಡಲ ಇದೆ? ಟ್ರೋಪೋಸ್ಪಿಯರ್ ಇದೆ. ಹಾಗಾದರೆ ಟ್ರೋಪೋಸ್ಪಿಯರನ್ನು ನಾವೇನಂತ ಕರಿತೀವಿ? ಹವಾಗೋಲ. ಅಯ್ಯೋ, ಹವಾಮಾನ ಬದಲಾವಣೆ ಆಗ್ತಕ್ಕಂಥ ಗೋಲ, ದಟ್ ಈಸ್ ಹವಾಗೋಲ. ಈ ಟ್ರೋಪೋಸ್ಪಿಯರಲ್ಲಿ ಈ ಉಷ್ಣ ಜಾಸ್ತಿ ಆಗೋದು, ಉಷ್ಣ ಕಡಿಮೆ ಆಗೋದು, ಶೀತ ಮಾರುತಗಳು, ನೆಕ್ಸ್ಟ್ ಉಷ್ಣ ಮಾರುತಗಳು, ಮೋಡ ಆಗೋದು, ಮಳೆ ಆಗುವ ಇವೆಲ್ಲ ಪ್ರಕ್ರಿಯೆಗಳು ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಟ್ರೋಪೋಸ್ಪಿಯರಲ್ಲಿ ನಡೆಯುತ್ತೆ, ಹವಾಗೋಲದಲ್ಲಿ ನಡೆಯುತ್ತೆ. ಹಾಗಾದರೆ ಜಾಗತಿಕ ತಾಪಮಾನದ ಏರಿಕೆ ಎಲ್ಲಿ ನಡೆಯುತ್ತೆ ಅಂದರೆ ಹವಾಗೋಲದಲ್ಲಿ. ಓಝೋನ್ ಎಲ್ಲಿ ಅಂದರೆ ದಟ್ ಈಸ್ ಸ್ತರಗೋಲದಲ್ಲಿ. ಹಾಗಾದರೆ ಓಝೋನ್ ಪ್ರಾಬ್ಲಮ್ ಸ್ಟ್ರಾಟೋಸ್ಪಿಯರಲ್ಲಿ ಇರುತ್ತೆ. ಗ್ಲೋಬಲ್ ವಾರ್ಮಿಂಗ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಟ್ರೋಪೋಸ್ಪಿಯರಲ್ಲಿ ಇರುತ್ತೆ. ಈ ಪರಿಸರದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಒಂದೊಂದೇ ಕಾನ್ಸೆಪ್ಟನ್ನು ಮೋಸ್ಟ್ಲಿ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಓಝೋನ್ ಪ್ರಾಬ್ಲಮ್ ಇರ್ಬೋದು, ಆ್ಯಸಿಡ್ ರೇನ್ ಇರ್ಬೋದು, ಯೂಟ್ರಿಫಿಕೇಷನ್ಸ್ ಇರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಥ ಒಂದೊಂದೇ ಪ್ರಶ್ನೆಗಳನ್ನು ಮುಂದಿನ ಕ್ಲಾಸಸ್ಗಳಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಏನು ಈ ಅಂಡರ್ಗ್ರೌಂಡ್ ವಾಟರ್ ಇದೆ, ಏನು ಅಂತರ್ಜಲದ ನೀರಿದೆ, ಅದರಲ್ಲಿ ಇತ್ತೀಚೆಗೆ ನೈಟ್ರೇಟ್ನ ಪ್ರಮಾಣಗಳು ಜಾಸ್ತಿ ಇದೆ. ಹಾಗಾದರೆ ಆ ನೈಟ್ರೇಟ್ನ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಈ ಕೆಳಕಂಡ ಯಾವ ಫಿನೋಮಿನಗಳು ಕಾರಣವಾಗಿದೆ? ಏನಿಲ್ಲ, ಈ ಫರ್ಟಿಲೈಸರ್ಸ್ಗಳನ್ನು ಗದ್ದೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತೀವಿ ನಾವು ಸ್ನೇಹಿತರೆ. ಯಾಕೆಂದರೆ ಈ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸರ್, ಇಳುವರಿ ಯಾಕೆ ಬೇಕು ಅಂದರೆ ಆ ರೈತನಿಗೆ ಆದಾಯ ಬೇಕು. ಪಾಪ ರೈತನಿಗೆ ಆದಾಯ ಅಷ್ಟೇ ಅಲ್ಲ, ಜನಸಂಖ್ಯೆ ಏನಾಗ್ತಾ ಇದೆ, ವಿಪರೀತವಾಗಿ ಬೆಳೀತಾ ಇದೆ. ಅದಕ್ಕೆ ಆಹಾರವನ್ನು ಕೊಡಬೇಕಲ್ವಾ? ಆ ಆಹಾರವನ್ನು ಕೊಡೋ ನಿಟ್ಟಲ್ಲಿ ನಮ್ಮ ತಂತ್ರಜ್ಞಾನ, ನೆಕ್ಸ್ಟ್ ನಮ್ಮ ವಿಜ್ಞಾನ, ನಮ್ಮ ಜೀವಶಾಸ್ತ್ರ ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಈ ರೈತಾಪಿ ವರ್ಮ ಇವರೆಲ್ಲರೂ ಕೂಡ ಬೆಳೆಯಿಂದ ಇಳುವರಿಯನ್ನು ಪಡೀಲಿಕ್ಕೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ. ಇದರಿಂದ ಅಂತರ್ಜಲದಲ್ಲಿರ್ತಕ್ಕಂಥ ನೈಟ್ರೇಟ್ನ ಪ್ರಮಾಣ ಏನಾಗಿದೆ? ಜಾಸ್ತಿ ಆಗ್ತಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಈ ಸೆರಾಮಿಕ್ಸ್ಗಳನ್ನು ಇರ್ಬೋದು ಅಥವಾ ಈ ಸಿಮೆಂಟ್ಗಳಿರ್ಬೋದು, ಈ ಪ್ಲಾಸ್ಟಿಕ್ಗಳನ್ನು ಇರ್ಬೋದು, ಅವುಗಳನ್ನು ತಯಾರಿಸಲಿಕ್ಕೆ ಸೆಪ್ಟಿಕ್ ಟ್ಯಾಂಕ್ಗಳನ್ನು ರೆಡಿ ಮಾಡ್ತೀವಿ ಸ್ನೇಹಿತರೆ. ಆ ಸೆಪ್ಟಿಕ್ ಟ್ಯಾಂಕ್ಗಳಿಂದಲೂ ಕೂಡ ಈ ಅಂತರ್ಜಲದಲ್ಲಿ ನೈಟ್ರೇಟ್ಗಳ ಪ್ರಮಾಣ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಹಾಗಾಗಿ ಈ ಫರ್ಟಿಲೈಸರ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ಗಳಿಂದ ಈ ಅಂತರ್ಜಲದಲ್ಲಿ ನೈಟ್ರೇಟ್ನ ಪ್ರಮಾಣ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ ಎ ಮತ್ತು ಡಿ, ದಟ್ ಇಸ್ ದ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. 4.5 ಬಿಲಿಯನ್ ವರ್ಷಗಳ ಹಿಂದೆ, ಅಂದರೆ ಸೂರ್ಯನಿಂದ ಸಿಡಿದ ಒಂದು, ಅಂದರೆ ಸೂರ್ಯನಿಂದ ಏನು ಸೂರ್ಯ ಹೊತ್ತಿ ಉರಿಯುತ್ತಿರುವ ಬೆಂಕಿಯ ಚೆಂಡು ಅಂತ ಕರಿತೀವಿ, ಅದರಿಂದ ಸಿಡಿದ ಒಂದು ಕಿಡಿಯೇ ನಾವು ಏನಂತ ಕರಿತೀವಿ? ದಟ್ ಇಸ್ ಭೂಮಿ ಆಗಿದೆ ಅಂತ ಹೇಳ್ತೀವಿ. ಹಾಗಾದರೆ ಪ್ರಾರಂಭದಲ್ಲಿ ಭೂಮಿಯೂ ಕೂಡ ಧಗ 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 ಉರಿತಾ ಇತ್ತು. ಹಾಗಾದರೆ ಉರಿತಾ ಇದೆ ಅಂದರೆ ಉರಿಯೋ ಅನಿಲ ಯಾವುದಪ್ಪ ಅಂತ ಕೇಳಿದ್ರೆ ಹೈಡ್ರೋಜನ್. ಸರ್, ಈ ಸೂರ್ಯ ಉರಿತಾ ಇರೋದು, ಸೂರ್ಯನಲ್ಲಿ ಉರಿತಾ ಇರೋದು ಹೈಡ್ರೋಜನ್.
ಸರ್ ನಮ್ಮನೇಲಿ ಸಿಲಿಂಡರ್ ಗ್ಯಾಸಲ್ಲಿ ಆ ಬ್ಯೂಟೇನ್ ಉರಿತಾ ಇದೆ, ಬ್ಯೂಟೇನಲ್ಲಿ ಉರಿತಾ ಇರೋದು ಹೈಡ್ರೋಜನ್. ಸರ್ ನ್ಯಾಚುರಲ್ ಗ್ಯಾಸಲ್ಲಿ ಏನೋ ಉರಿತಾ ಇದೆ, ಅಲ್ಲಿ ಉರಿತಾ ಇರೋದು ಹೈಡ್ರೋಜನ್. ಸರ್ ಡೀಸೆಲ್ ಉರಿತಾ ಇದೆ, ಡೀಸೆಲಲ್ಲಿ ಉರಿತಾ ಇರೋದು ಹೈಡ್ರೋಜನ್. ಸರ್ ಪೇಪರ್ ಉರಿತಾ ಇದೆ, ಉರಿತಾ ಇರೋದೇ ಹೈಡ್ರೋಜನ್. ಸರ್ ಹೊಟ್ಟೆ ಉರಿತಾ ಇದೆ ಸರ್, ಹೌದಪ್ಪ, ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ಹೈಡ್ರೋಜನ್ ಇದೆ, ಹೈಡ್ರೋಜನ್ನೇ ಉರಿಯೋದು. ಪ್ರಾರಂಭದಲ್ಲಿ ಭೂಮಿಯೂ ಕೂಡ ಉರಿತಾ ಇತ್ತು. ಹಾಗಾಗಿ ಭೂಮಿಯಲ್ಲಿ ಯಾವ ಅನಿಲ ಇತ್ತು ಅಂತ ಕೇಳಿದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲ ಪ್ರಾರಂಭದಲ್ಲಿ ಭೂಮಿಯಲ್ಲಿ ಇತ್ತು ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಗ್ರೂಪ್ ಸಿಗೆ ಸಂಬಂಧಪಟ್ಟಂಥ ಬ್ಯೂಟಿ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಅನಾಲಿಸಿಸ್ ಮಾಡಿದ್ದೀನಿ. ಅನಾಲಿಸಿಸ್ ಈ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಅವರಿಗೆ ಒಂದು ತಲೆಯಲ್ಲಿರಲಿ, ಆದಷ್ಟು ನೀವು ಕನ್ನಡ ಲ್ಯಾಂಗ್ವೇಜಲ್ಲಿ ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಮದರ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳಿ, ಪರಿಕಲ್ಪನೆಯನ್ನು ವಿಶ್ಲೇಷಣೆ ಮಾಡಿ. ಆದರೆ ಸೈಡಲ್ಲಿ ಸ್ವಲ್ಪ ಇಂಗ್ಲೀಷ್ ಪದಗಳನ್ನು ಕೂಡ ನೋಡಿ. ಯಾಕಂದರೆ ಆ ಇಂಗ್ಲೀಷ್ ಪದಗಳು ಸ್ವಲ್ಪ ಅರ್ಥ ಆದರೆ ನಾವು ಈಸಿಯಾಗಿ ಈ ಕನ್ನಡ ಪದಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಎರಡೂ ಪದಗಳು ಕರೆಕ್ಟಾಗಿ ಅರ್ಥ ಆದರೆ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗತ್ತೆ. ಆ ಅರ್ಥ ಸಿಗಲಿ ಅಂತಲೇ ಸಾಧನಾ ಅಕಾಡೆಮಿ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪರಿಕಲ್ಪನೆಗಳು ಗೊಂದಲ ಇದ್ದೆ ಸಾಧನಾ ಶಂಕರ್ ಅಕಾಡೆಮಿಯಲ್ಲೂ ಕೂಡ ಈ ವಿಜ್ಞಾನದ ಪರಿಕಲ್ಪನೆಗಳನ್ನು ನೋಡಿ ಅಂತ ಹೇಳ್ತಾ, ನಿಮಗೂ ನಮಗೂ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.